ಸಂತೋಷ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೇನೆ ಬ್ರದರ್. ಮಾಡ್ಲಾ ಬ್ರದರ್? ಮಾಡಿ ಮಾಡಿ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಿಶುದ್ಧನಾದ ಪರಲೋಕದಲ್ಲಿರೋ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಪ್ಪ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ನಮ್ಮಲ್ಲಿಯೂ ಸಹ ನೆರವೇರಲಿ ಅಂತ ಪ್ರಾರ್ಥಿಸ್ತಾ ಇದ್ದೀವಿ ತಂದೆಯೇ. ಅಪ್ಪ, ಈ ದಿನವೆಲ್ಲ ಬೆಳಗ್ಗೆಯಿಂದ ನಮ್ಮನ್ನು ರಕ್ಷಿಸಿ ಯಾವ ತೊಂದರೆ ಇಲ್ಲದಂತೆ ಕರ್ತನೆ ಅಪ್ಪ, ಸತ್ಯವೇದವನ್ನ ವಾಕ್ಯಗಳನ್ನ ಕೇಳಲು ಕೃಪೆ ಕೊಟ್ಟಿದ್ದಕ್ಕಾಗಿ, ಮಹಾ ಕರುಣೆಗಾಗಿ ನಾ ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯಾದ ದೇವರೇ. ಅಪ್ಪ, ಈ ವಾಕ್ಯಗಳನ್ನು ಸಹ ಕೇಳುವಾಗ ನಮ್ಮ ಆತ್ಮಿಕ ಕಿವಿಗಳನ್ನು ತೆರೆದು ಕರ್ತನೆ ಅಪ್ಪ, ಅದನ್ನ ಗ್ರಹಿಸಿಕೊಂಡು ನಮ್ಮ ಜೀವನದಲ್ಲಿ ಕರ್ತನೆ ನಮ್ಮ ಜೀವಿತಕ್ಕೆ ಅನುಗುಣವಾಗಿ ಅದನ್ನ ಅದೇ ಪ್ರಕಾರ ಜೀವಿಸುವಂತೆ ಸಹಾಯ ಮಾಡಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಚಿಕ್ಕ ಹಿಂಡಿಗಾಗಿ ಕರೆದಿದ್ರೆ ಕರ್ತನೆ ಅಪ್ಪ, ಕಡೆವರೆಗೂ ನಂಬಿಕಸ್ಥರಾಗಿ ಜೀವಿಸಲು ಮತ್ತೆ ಮರಣದವರೆಗೂ ಅಪ್ಪ ಒಂದು ಆ ಮಹಾ ಪದವಿಯನ್ನು ಮತ್ತೆ ಬಿರುದನ್ನು ಹೊಂದಲು ಕರ್ತನೆ ಅಪ್ಪ, ಅದನ್ನೇ ನೋಡಿ ನಾವು ಓಡಲು ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಪ್ಪ, ಬಂದಿರೋ ಮಕ್ಕಳನ್ನು ಸಹ ಆಶೀರ್ವದಿಸಿ, ವಾಕ್ಯಗಳನ್ನು ಸಹ ಆಶೀರ್ವದಿಸಿ ಕೊಡ್ಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲ ಸ್ತುತಿಗಾನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ರಕ್ಷಕನು ಒಡೆಯನೂ ಆಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಪ್ರೀತಿಯ ಪರಲೋಕದಲ್ಲಿರೋ ನಮ್ಮ ತಂದೆ. ಆಮೇಲೆ ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ದೇವರ ಸತ್ಯವಾಕ್ಯನ ಕೆಲವಂತ ಒಂದು ಸದಾವಕಾಶವನ್ನ ಈ ದಿನ ಕೊಟ್ಟಿದ್ದಾರೆ. ವಿಶೇಷವಾಗಿ ನಾವು ನೋಡ್ತಿರುವಂತಹ 3ನೇ ಸಂಪುಟ, ಅದರಲ್ಲಿ ಇರುವಂತ ರಾಜ್ಯ ಬರಲಿರುವಂತಹ ಒಂದು ಪಾಠದಲ್ಲಿನ ಒಂದು ಸಂಪುಟದಲ್ಲಿನ 6ನೇ ಅಧ್ಯಾಯ ಸುಗ್ಗಿಯ ಕಾರ್ಯ ಅನ್ನುವಂತ ಭಾಗವನ್ನು ನೋಡ್ತಾ ಇದ್ವಿ. ಈಗಾಗಲೇ 98 ಪೇಜ್ ನಂಬರ್ ಅಲ್ಲಿ ಇದ್ವಿ. ಹಲವಾರು ವಿಷಯಗಳನ್ನ ಕೂಡ ಕಳೆದ ದಿನಗಳಲ್ಲಿ ನಾವು ನೋಡಿದ್ವಿ. ಇನ್ನು ಹೆಚ್ಚಾಗಿ ಹೇಳಕ್ ಹೋದ್ರೆ ಬಾಬಿಲೋನಿನ ಒಂದು ವಿಷಯಗಳನ್ನ, ಯಾವ ರೀತಿ ಅವರ ಒಂದು ಕಾರ್ಯಗಳಿಂದ ಸಭೆಯನ್ನ ದೇವರು ಕರೆದಿರುವಂತ ವಿಷಯಗಳನ್ನ ಆಕೆಯನ್ನು ಬಿಟ್ಟು ಹೊರಗೆ ಬರ್ಬೇಕಾಗಿರುವಂತ ಅನೇಕ ಕಾರ್ಯಗಳ ಕುರಿತು ಮಾತಾಡ್ಬೇಕಾದ್ರೆ ಪೇತ್ರನ ಕುರಿತು ಮಾತಾಡುವಂತ ವಿಷಯ ಕೂಡ ನೋಡುತ್ತೆ. ಹೇಗೆ ಪೇತ್ರ ಈ ವಿಷಯಗಳನ್ನ ಇದು ಸಮುದ್ರದ ಮೇಲೆ ನಡಿಬೇಕಾದ್ರೆ ಬೀಳುವಂತೆ ಪರಿಸ್ಥಿತಿ, ಅಂದ್ರೆ ಸಮುದ್ರ ಮುಳುಗುವಂತ ಪರಿಸ್ಥಿತಿ ಬಂದಾಗ ಕರ್ತನಾದ ಯೇಸು ಕ್ರಿಸ್ತನ ಆತನ್ನ ಕಾಪಾಡಿದ್ರು. ಹಾಗೆ ನಾವು ಕೂಡ ಬಾಬೆಲ್ನ ಬಿಟ್ಟು ಬರ್ಬೇಕಾದ್ರೆ ಈ ಸಮುದ್ರದಿಂದ, ಈ ಅಲ್ಲೋಕಲ್ಲವಾಗಿರುವಂತ ಈ ಒಂದು ಹೆಸರು ಕ್ರೈಸ್ತ ಸಮುದಾಯದಿಂದ ಬರ್ಬೇಕಾದ್ರೆ ಕ್ರಿಸ್ತನನ್ನು ನೋಡಿ ನಾವು ಮುಂದೆ ಬರುವುದು ತುಂಬಾ ಮುಖ್ಯವಾಗಿದೆ. ಯಾಕಂದ್ರೆ ಆತನ ಹಸ್ತವನ್ನು ನಮ್ಮನ್ನ ಕಾಯ್ದು ಕಾಪಾಡುವಂತದ್ದಾಗಿದೆ. ದೇವರ ಮಕ್ಕಳು ಕರ್ತನಾದ ಯೇಸು ಕ್ರಿಸ್ತನ ನೋಡ್ಬೇಕು ಹೊರತು ಈ ಯಾವುದೇ ಒಂದು ಬಲವಾದ ಬಲಿಷ್ಠತೆಗಳನ್ನ ನಾವು ನೋಡುವ ಒಂದು ಭಯ ಪಡುವಂತ ಒಂದು ಅವಶ್ಯಕತೆ ಇಲ್ಲ ಅನ್ನೋ ವಿಷಯ ಕೂಡ ನಾವೆಲ್ಲ ನೋಡಿ. ಹೆಚ್ಚಾಗಿ ನೋಡಕ್ ಹೋದ್ರೆ ದೇವರ ದಿವ್ಯ ಹಸ್ತ ದೇವರ ಮಕ್ಕಳ ಮೇಲೆ ಯಾವಾಗ್ಲೂ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಲೋಕದ ಮಟ್ಟಿಗೆ ಮನುಷ್ಯರ ಒಂದು ವಿಷಯ ತಗೊಂಡಾಗ ಅವ್ರಿಗಿರುವಂತ ಒಂದು ಪ್ರೊಟೆಕ್ಷನ್ಸ್ ಎಲ್ಲ ಮಾಂಸಿಕಕ್ಕೆ ಸಂಬಂಧಪಟ್ಟದ್ದು ಅಲ್ವಾ. ಮಾಂಸಿಕ ವಿಷಯಗಳ ಮೇಲೆ ಭರವಸೆ ಇಟ್ಕೊಂಡಿದ್ದಾರೆ. ದೇವರ ಮಕ್ಕಳು ದೇವರ ವಾಕ್ಯದಲ್ಲಿ ಹೆಚ್ಚಾಗಿ ದೇವರ ಒಂದು ಕೃಪೆಯಿಂದ ಆತನನ್ನು ನಮ್ಮ ನಡೆಸುವಂತ ವಿಷಯಗಳ ಮೇಲೆ ನಾವು ಭರವಸೆ ಇಟ್ಟಿರೋದ್ರಿಂದ ಕಣ್ಣಿಗೆ ಕಾಣಿಸದೇ ಇರುವಂತ ನಮ್ಮ ಕರ್ತನು ಆತನ ದಿವ್ಯ ವಾಕ್ಯದ ಮೂಲಕ ನಮ್ಮನ್ನು ಕರೆದಾಗ ದೇವರ ಮಕ್ಕಳು ಅದಕ್ಕೆ ಕಿವಿಗೊಟ್ಟು ಆ ಒಂದು ಅಸಹ್ಯಕರವಾದಂತ, ಇಲ್ಲವೇ ದೇವರಿಗೆ ಇಡಿಸದೇ ಇರುವಂತ ಸುಳ್ಳು ಬೋಧನೆಗಳಿಂದ ಹೊರಡೆ ಬರುವುದು ತುಂಬಾ ಮುಖ್ಯವಾದಂತ ವಿಷಯ ಅನ್ನುವಂತ ಪಾಠವನ್ನ ಕೊನೆಯದಾಗಿ ನಾವು ನೋಡ್ತೀವಿ. ಹಾಗಾಗಿ ಅದರ ಮುಂದುವರೆದಂತ ಭಾಗವನ್ನು ಕೂಡ ಇವತ್ತು ನಾವು ನೋಡೋಣ. ಇವತ್ತು ನಾವು ಭಾಗ 55ರಲ್ಲಿ ಇದ್ವಿ. ಪುಟ ಪೇಜ್ ನಂಬರ್ 98ರಲ್ಲಿ ನಾವು ನೋಡ್ಬೇಕಾಗಿದೆ. ಅಲ್ಲಿಂದ ನಾವು ಮುಂದುವರ್ಸೋಣ. 2ನೇ ಪ್ಯಾರದಿಂದ ನಾವು ಓದಿ. ಆಜ್ಞೆಯು ಬಾ ಎಂಬುದು ಹೋಗು ಎನ್ನುವುದಲ್ಲ. ಯಾಕೆಂದರೆ ದಾಸತ್ವದಿಂದ, ಮಾನವ ಸಂಪ್ರದಾಯಗಳ ಬಂಧನದಿಂದ, ಮತಾಭಿಪ್ರಾಯಗಳಿಂದ, ವ್ಯವಸ್ಥೆ ಮತ್ತು ದೋಷಗಳಿಂದ ಹೊರಬರುವಾಗ ನಾವು ನಮ್ಮ ಕರ್ತನ ಕಡೆಗೆ ತಿರುಗಿ ಆತನಿಂದ ಕಲಿತುಕೊಳ್ಳಲು, ಉಣಿಸಿಕೊಳ್ಳಲು ಬಲ ಹೊಂದಿ ಸಮರ್ಪಕಗೊಂಡು ಆತನಿಗೆ ಸಂತೋಷವನ್ನುಂಟು ಮಾಡುವ ಎಲ್ಲವುಗಳನ್ನು ಮಾಡುವಂತೆ ನೇರವಾಗಿ ಬರುತ್ತೇವೆ ಮತ್ತು ನಿಂತುಕೊಳ್ಳುವುದಕ್ಕಾಗಿಯೇ ಹೊರತು ಬಾಬೇಲಿನೊಂದಿಗೆ ಬೀಳುವುದಕ್ಕಾಗಿ ಅಲ್ಲ. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ವಿಶೇಷವಾಗಿ ಗಮನಿಸಬೇಕಾದಂತ ವಿಷಯ ನೋಡ್ರಿ, ಬಾಬೇಲ್ ಅನ್ನುವಂತ ಒಂದು ಏನ್ ನಾವು ಇಲ್ಲಿವರೆಗೂ ಕರಿತಾ ಇದೀವಿ, ಏನ್ ನಾವು ಹೇಳ್ತಾ ಇದೀವಿ, ಇದು
ಹೆಸರು ಕ್ರೈಸ್ತ ಸಮುದಾಯ, ಇಲ್ಲವೇ ತಪ್ಪಾದ ಬೋಧನೆಗಳ ಒಂದು ದೊಡ್ಡ ಒಂದು ಸಿದ್ಧಾಂತವನ್ನು ಒಳಗೊಂಡಿರುವಂತ ಒಂದು ಸಿಸ್ಟಮ್ ಅಂತಾನೆ ಹೇಳ್ಬಹುದು. ಓಕೆ, ಇದು ಸಾವಿರಾರು ವರ್ಷಗಳಿಂದ ಬೆಳೆದು ಬಂದಿದೆ ಮತ್ತು ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಇಲ್ಲಿ ದೇವ್ರ ಮಕ್ಕಳು ಗಮನಿಸಬೇಕಾಗಿರೋದು, ಒಂದು ಸಮುದ್ರ ಹೇಗೆ ತುಂಬಾ ಬಲಿಷ್ಠವಾಗಿರುತ್ತೋ ಬಾಬೆಲ್ ಕೂಡ ಹಾಗೆ ಬಲಿಷ್ಠವಾಗಿದೆ. ಈಗ ಅದರಲ್ಲಿರುವಂತಹ ಬೋಧನೆಗಳು, ಅದನ್ನ ದೇವರ ಮಕ್ಕಳು ನಮ್ಮ ಹೃದಯದಲ್ಲಿ, ನಮ್ಮ ಕಿವಿಯಿಂದ ದೇವರ ವಾಕ್ಯವನ್ನ ಕೇಳಿ ಹೃದಯದಲ್ಲಿ ಅದನ್ನ ಗಮನಿಸಿದೀವಿ. ಹೌದು, ನಿಜಕ್ಕೂ ಮತ್ತೆ ಸತ್ಯಕ್ಕೂ ಇರುವಂತ ಸುಳ್ಳಿಗೂ ಇರುವಂತ ಡಿಫ್ರೆನ್ಸ್ ಏನಂತ ನಾವು ಕಂಡುಹಿಡಿತೀವಿ. ನಮ್ಗೆ ಹೃದಯದಲ್ಲಿ ದೇವರು ತನ್ನ ಆತ್ಮದ ಮೂಲಕ ನಮ್ಮ ಮನೋನೇತ್ರಗಳನ್ನು ತೆರೆದು ಸತ್ಯ ಮತ್ತು ಸುಳ್ಳಿನ ವಿಷಯವನ್ನ ಇಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನಾವು ಇರುವಂತ ವಿಷಯ ಏನಪ್ಪಾ ಅಂದ್ರೆ ಒಂದು ದಾಸತ್ವ. ನೋಡಿ, ದಾಸತ್ವ ಅಂದ್ರೆ ಏನಪ್ಪಾ ಅಂತ ನೋಡ್ಬೇಕಾದ್ರೆ, ಯಾವ ಒಂದು ವಿಷಯ ಅದು ಸತ್ಯವಾಗಿಲ್ಲದೆ ಅದರಲ್ಲಿರುವಂತ ಭಯ ಅಲ್ವಾ, ಭಯದ ಬಂಧನದಿಂದ ನಾವು ಅಡಕವಾಗಿರ್ತೀವಿ, ಬೇರೆ ದಾರಿ ಇಲ್ಲ. ಇವತ್ತು ಕೂಡ ದಾಸತ್ವ ಅಂತ ಹೇಳಿದಾಗ, ಈ ಹೇಗೆ ಇಸ್ರೇಲ್ ಜನರು ಐಗುಪ್ತದಲ್ಲಿ ದಾಸತ್ವಕ್ಕೊಳಗಾಗಿದ್ರು, ಆ ರೀತಿ ಅನೇಕ ಜನರು, ಅನೇಕ ಧರ್ಮದವರು, ಅನೇಕ ಮತ ಅಂಧದಿಂದ ಇಲ್ಲವೇ ಸಂಪ್ರದಾಯಗಳಿಂದ ದಾಸತ್ವಕ್ಕೆ ಒಳಪಟ್ಟಿದ್ದಾರೆ. ಆ ದಾಸತ್ವದಿಂದ ಬಿಡುಗಡೆ ಮಾಡೋದು ಮನುಷ್ಯ ಮಾತ್ರ ಶಕ್ತಿಯಿಂದ ಖಂಡಿತ ಸಾಧ್ಯವಿಲ್ಲ. ಬಾಬಿಲೋನ್ ಕೂಡ ಹಾಗೆ, ಬಾಬಿಲೋನಿಂದ ಬಿಡಿಸೋದು ಖಂಡಿತವಾಗಿಯೂ ಯಾವುದೇ ಮನುಷ್ಯ ಶಕ್ತಿಯಿಂದ ಸಾಧ್ಯತೆ ಇಲ್ಲ. ದೇವರು ಐಗುಪ್ತದಿಂದ ಹೇಗೆ ಬಿಡಿಸಿದ್ರು, ಐಗುಪ್ತದಿಂದ ಬಿಡಿಸಕ್ಕೆ ಯಾವುದೇ ಮನುಷ್ಯರ ಶಕ್ತಿಯಲ್ಲಿ ಪ್ರಯೋಗಿಸಲ್ಪಡಲಿಲ್ಲ. ಬದಲಾಗಿ ದೇವರ ಭುಜ ಬಲದಿಂದ, ಪರಾಕ್ರಮದಿಂದ ದೇವರು ಅವ್ರನ್ನ ಬಿಡಿಸಿದ್ರು ಅನ್ನೋ ವಿಷಯವನ್ನ ನಾವು ನೋಡ್ತೀವಿ. ಈ ಬಾಬೆಲ್ ಕೂಡ ಹಾಗೆ ಒಂದು ಬಂಧನ, ಅದರಲ್ಲಿ ಸಿಗಾಕೊಂಡಿರೋರು ಅಷ್ಟು ಈಸಿಯಾಗಿ ಹೊರಡೆ ಬರಕ್ಕೆ ಸಾಧ್ಯತೆ ಇಲ್ಲ. ನೋಡಿ, ಬಾಬೆಲ್ ಅಂತ ಹೇಳಿದಾಗ ಅದು ಯಾವುದೇ ಒಂದು ಹೊರ ರೀತಿಯಲ್ಲಿರುವಂತ ಒಂದು ಸೆರೆಮನೆ ಆಗ್ಲಿ, ಒಂದು ಸರಪಣಿಗಳಿಂದ ನಮ್ಮನ್ನ ಕಟ್ಟಲು ಹಾಕಲ್ಪಟ್ಟಿರುವಂತ ವಿಷಯಗಳಲ್ಲ. ಬದಲಾಗಿ ಮನಸ್ಸಿನ ಭಾವನೆಗಳು, ಮನಸ್ಸಿನ ಬೋಧನೆಗಳು, ತಪ್ಪಾದ ಬೋಧನೆ ಸಿದ್ಧಾಂತವೆಲ್ಲವೂ ಮನುಷ್ಯನ ಕೆಲವೊಂದು ನೋಡ್ರಿ, ಈಗ ಒಂದು ಈ ರೋಮನ್ ಕ್ಯಾಥಲಿಕ್ಸ್ ಎಲ್ಲ ನೋಡ್ಬೇಕಾದ್ರೆ ಬಾಲ್ಯದಿಂದಲೇ, ಚಿಕ್ಕ ವಯಸ್ಸಿನಿಂದಲೇ ಅದನ್ನ ಕಲಿತು ಬೆರೆತು ಬಂದಿರ್ತಾರೆ ಅವರು. ಅದನ್ನ ಬಿಟ್ಟು ಬರೋದಂದ್ರೆ ಅಷ್ಟು ಈಸಿ ಅಂತ ವಿಷಯ ಅಲ್ಲ. ಕೆಲವರಿಗೆ ಬೇರೂರು ಇರುತ್ತೆ, ಅವರು ಹೃದಯದಲ್ಲಿ ನಾಟಿರುತ್ತೆ ಅದೆಲ್ಲ. ಆ ಬಂಧನಗಳಿಂದ ಬರ್ಬೇಕಾದ್ರೆ ಇಲ್ಲಿ ಏನಂತ ಕರೀತಾ ಇದ್ರೆ ಅಂದ್ರೆ, ಬಾ ಅಂತ ಏನ್ ಮಾಡ್ತಾ ಇದಾರೆ ದೇವ್ರು ಇಲ್ಲಿ ಕರೀತಾರೆ, ನಮ್ಮ ಕರ್ತನ ದೇಶಿಸ್ತಾರೆ, ಬಾ ಅಂತ ಕರೀತಾ ಇದ್ದಾರೆ. ಹೋಗು ಅಂತ ಹೇಳ್ತಲ್ಲ, ಬಾ, ಅದನ್ನ ಬಿಟ್ಟು ಹೊರಡೆ ಬಾ ಅಲ್ವಾ. ಹಾಗೆ ಬರ್ಬೇಕಾದ್ರೆ ಅದಕ್ಕೆ ಆ ಬಾ ಅನ್ನುವಂತ ಒಂದು ಕರೆಯುವಿಕೆಯಲ್ಲಿ ಒಂದು ಶಕ್ತಿ ಇದೆ. ಕ್ರಿಸ್ತನ ದೇವ್ರು ನಮ್ಮನ್ನ ಕರೀತಾ ಇದ್ದಾರೆ ಅಂದ್ರೆ ಅದರ ನಿಜವಾದ ಅರ್ಥ ನಮ್ಮಿಂದ ಬರುವುದಕ್ಕೆ ಸಾಧ್ಯತೆ ಇದೆ ಅನ್ನೋದೇ ಅದರ ಅರ್ಥ. ದೇವರ ಸತ್ಯ ನಮ್ಮನ್ನ ಈ ರೀತಿ ಕರೆಯುತ್ತೆ, ಬಾ ಅಂತ ಹೇಳಿದಾಗ ಆಕೆನ ಬಿಟ್ಟು ಹೊರಡೆ ಬನ್ರಿ ಅಂತ ಕರೀತಾ ಇದೆ. ಅಂದ್ರೆ ಆ ಸತ್ಯಕ್ಕೆ ಬಾಬೇಲ್ಗಿರುವಂತ ಸುಳ್ಳಿಗಿಂತ ಹೆಚ್ಚಾದ ಶಕ್ತಿ ಇದೆ ಅನ್ನೋದು ಅರ್ಥ. ನಾವು ಖಂಡಿತವಾಗ್ಲೂ ಅದನ್ನ ಬಿಟ್ಟು ಬರ್ಬಹುದು. ಆ ಬರೋದಕ್ಕೆ ಇಲ್ಲಿ ಬೇಕಾಗಿರೋದು ನಮ್ಮ ಹೃದಯದಲ್ಲಿ ಬೇಕಾಗಿರುವಂತ ಶಕ್ತಿ. ಏನಪ್ಪಾ ಶಕ್ತಿ ಅಂದ್ರೆ, ದೇವರ ಆತ್ಮದಿಂದ ನಮಗೆ ಸಿಕ್ಕಲ್ಪಟ್ಟಂತಹ ಸತ್ಯವೇ ಆ ದೊಡ್ಡ ಶಕ್ತಿಯಾಗಿ ಇಲ್ಲಿ ಕೆಲಸ ಮಾಡುತ್ತೆ. ನಾವು ಸತ್ಯವನ್ನ ಅರ್ಥಕೊಂಡಾಗ ಬೇರೆ ಯಾವುದೇ ವಿಷಯಗಳನ್ನ ನಾವು ಗಮನಿಸಲ್ಲ. ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಈಗ ಕೆಲವೊಂದು ಟೈಮಲ್ಲಿ ಈ ಸತ್ಯಕ್ಕೋಸ್ಕರ ನಿಂತ್ಕೊಬೇಕು ಅಂದಾಗ ಆ ರೀತಿ ನಿಂತ್ಕೊಳ್ಬೇಕಾದ್ರೆ ಧೈರ್ಯ ಬೇಕು, ತುಂಬಾ ಧೈರ್ಯ ಬೇಕು. ನಿಜ ಹೇಳ್ಬೇಕಾದ್ರೆ ದೇವರ ವಾಕ್ಯಕ್ಕೋಸ್ಕರ ನಿಂತ್ಕೊಬೇಕಾದ್ರೆ ಸಣ್ಣ ಪುಟ್ಟ ವಿಷಯ ಅಲ್ಲ, ಅದು ತುಂಬಾ ಧೈರ್ಯ ಬೇಕು ನಮ್ಗೆ. ಎಲ್ಲವನ್ನು ಬಿಟ್ಟು ಬರೋದಿರ್ಬೋದು, ಬಾಬೆಲ್ನ ಬಿಟ್ಟು ಹೊರಡೆ ಬರೋದಿರ್ಬೋದು, ದೇವರಿಗೋಸ್ಕರ ನಿಂತ್ಕೊಳ್ಳೋದಿರ್ಬೋದು, ಸತ್ಯಕ್ಕೋಸ್ಕರ ತ್ಯಾಗ ಮಾಡೋದಿರ್ಬೋದು, ಇದೆಲ್ಲ ಧೈರ್ಯವಾದ ವ್ಯಕ್ತಿಗಳ ಮಾಡಕ್ ಸಾಧ್ಯತೆ ಇದೆ. ದೇವ್ರು ನಮ್ಗೆ ಆ ರೀತಿಯಾದಂತ ಒಂದು ಆತ್ಮವನ್ನ ಕೊಟ್ಟಿದ್ದಾರೆ ಅಲ್ವಾ, ಧೈರ್ಯವನ್ನು, ಬಲವನ್ನು ಅಲ್ವಾ, ಜ್ಞಾನ ವಿವೇಚನೆ ಉಳ್ಳುವಂತ ಒಂದು ಆತ್ಮವನ್ನು ಕೊಟ್ಟಿದ್ದಾರೆ. ಇದ್ರ ಮೂಲಕ ನಾವೇನ್ ಮಾಡ್ಕೊಂಡಿದೀವಿ ಅಂದ್ರೆ, ಅದ ಎಲ್ಲವನ್ನ ನಾವು ಬಿಟ್ಟು ಬರೋಕೆ ಸಮರ್ಥರಾಗಿದ್ದೀವಿ ಅಲ್ವಾ. ದೇವ್ರ ಮಕ್ಳು ಇಲ್ಲಿ ವಿಷಯಗಳನ್ನ ಅರ್ಥ ಮಾಡ್ಕೊಬೇಕು. ನಮಗೆ ಎರಡು ಅವಕಾಶ ಇದೆ. ಒಂದು ಏನಪ್ಪಾ ಅಂದ್ರೆ, ಕ್ರಿಸ್ತನ ಒಂದು ಆಜ್ಞೆ ಅಂದ್ರೆ, ಕ್ರಿಸ್ತನ ಒಂದು ಬೋಧನೆ ಸತ್ಯವನ್ನ ತಿಳಿದು ಬಾ ಅನ್ನುವಂತ ಕರೆಗೆ ಕಿವಿಗೊಟ್ಟು ಬಿಟ್ಟು ಬರ್ಬೇಕು. ಇಲ್ಲವೇ ಆ ಸಮುದ್ರದಲ್ಲಿ ಮುಳುಗಿ ಸಾಯ್ಬೇಕು, ಅಂದ್ರೆ ಬಾಬಿಲ್ ಜೊತೆಗೆ ಮುಳುಗ್ಬೇಕು. ಇಷ್ಟೇ ಇರೋದು. ಒಂದು ಕ್ರಿಸ್ತನ ಹಸ್ತವನ್ನ ಹಿಡ್ಕೊಬೇಕು, ಇಲ್ಲ ಅಂದ್ರೆ ಸಮುದ್ರದ ಆಳದಲ್ಲಿ ಮುಳುಗ್ಬೇಕು. ಈಗ ನಮಗೂ ಕೂಡ ಹಾಗೆ ಇದೆ ಕ್ರಿಸ್ತನ ಪ್ರಿಯ. ಇಲ್ಲಿವರೆಗೂ ಮಾತಾಡಿದಂತ ಸತ್ಯವಾಕ್ಯಗಳು ಕ್ರಿಸ್ತನ ದಿವ್ಯ ಹಸ್ತವಾಗಿದೆ, ನಮ್ಮನ್ನ ಕರೀತಾ ಇದೆ. ತುಂಬಾ ಜನರಿಗೆ ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಕೆಲವೊಂದು ಸಮಯಗಳಲ್ಲಿ ಸತ್ಯವನ್ನ ಅರ್ಥ ಮಾಡ್ಕೊಂಡ್ಮೇಲೆ ಸತ್ಯಕ್ಕೋಸ್ಕರ ನಿಂತ್ಕೊಳ್ಳಕ್ಕೆ ತುಂಬಾ ಯೋಚನೆ ಮಾಡ್ತಾರೆ ಎಲ್ರು ಕೂಡ ಅಲ್ವಾ. ಸತ್ಯಕ್ಕೋಸ್ಕರ ನಿಂತ್ಕೊಳ್ಳೋದು ಅಲ್ಲ, ಬಾ ಅಂತ ಕರೆದಾಗ ದೃಢವಾಗಿ ನಿಂತ್ಕೊಂಡು ಹೌದು ನಾನು ಬರ್ತೀನಿ ಅಂತ ಹೆಜ್ಜೆ ಇಡೋದಕ್ಕೆ ತುಂಬಾ ಆಲೋಚನೆ ಮಾಡ್ತಾರೆ. ಕ್ರಿಸ್ತನ ಪ್ರಿಯ, ನಮ್ಮ ಜೀವವನ್ನ ಉಂಟು ಮಾಡಿದವರು ದೇವರು, ನಮ್ಮನ್ನ ಇಲ್ಲಿವರೆಗೂ ಕಾಯ್ದು ಕಾಪಾಡ್ತಿರುವಂತವ್ರು ದೇವರು.
ಇನ್ನು ಮುಂದೆ ಕೂಡ ಆತನ ದಿವ್ಯವಾದಂತ ಹಸ್ತದ ಕೆಳಗೆ ಆತನ ಕೃಪೆಯ ಮೇರೆಗೆ ನಾವು ಜೀವಿಸ್ತೇವೆ. ಅಂತ ಒಂದು ಸಮಯದಲ್ಲಿ ಇದನ್ನೆಲ್ಲವನ್ನ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ದೇವ್ರು ನಮ್ಗೆ ಕೊಟ್ಟಿರುವಂತ ಸತ್ಯಕ್ಕೋಸ್ಕರ ನಾವು ಹೆಜ್ಜೆ ಬೇಕಾದ್ರೆ ಭೂಮಿಯಲ್ಲಿ ನಮ್ಗೆ ಲಾಸಸ್ ಇರ್ಬೋದು. ಲಾಸಸ್ ಅಂದ್ರೆ ಏನು? ಒಳ್ಳೆ ಸ್ಥಾನಮಾನದಲ್ಲಿ ಇದ್ದಿರ್ಬೋದು, ನಾವು ಬಾಬಿಲೋನ್ ಸಿಸ್ಟಮ್ ಅಲ್ಲಿ ಒಳ್ಳೆ ಸ್ಥಾನಮಾನದಲ್ಲಿ ಇದ್ದಿರ್ಬೋದು, ಇಲ್ಲವೇ ನಾವು ಏನಿರ್ಬೋದು, ಇನ್ನು ಕೂಡ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ನಮ್ಗೆ ಒಳ್ಳೆ ವ್ಯವಸ್ಥೆಗಳಿರ್ಬೋದು, ಆರ್ಥಿಕ ವ್ಯವಸ್ಥೆಗಳಿರ್ಬೋದು, ಇನ್ನು ಕೂಡ ಬೇರೆ ಬೇರೆ ವಿಷಯಗಳಿರ್ಬೋದು. ಆದ್ರೆ ದೇವರಿಗೋಸ್ಕರ ಬಾ ಅಂತ ಹೇಳಿದಾಗ ಯಾರು ಇಂತಹ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿರ್ತಾರೋ ಆತನ ದಿವ್ಯವಾದ ಹಸ್ತ ಅವ್ರನ್ನ ಕೈ ಹಿಡಿದು ಈ ಬಾಬೇಲ್ ಮೇಲೆ ನಡೆಯುವುದಕ್ಕೆ, ಸಮುದ್ರದ ಮೇಲೆ ನಡೆಯುವ ರೀತಿಯಲ್ಲಿ ನಡೆದು ಬರೋದಕ್ಕೆ ಏನಾಗುತ್ತೆ, ಖಂಡಿತವಾಗ್ಲೂ ದೊಡ್ಡ ಒಂದು ಬಲವಾಗಿರುತ್ತೆ, ದೊಡ್ಡ ಒಂದು ಸಂತೋಷ ಇದೆ. ದೇವ್ರ ಮಕ್ಳು ಇವತ್ತು ನಾವು ಸತ್ಯಕ್ಕೆ ನಿಂತ್ಕೊಂಡಿದೀವಿ ಅಂದ್ರೆ ನಾವೇನೋ ಯಾರಾದ್ರೂ ನಿಮ್ಗೆ ಬ್ಲೈಂಡ್ ಆಗಿ ಏನಾದ್ರೂ ಮ್ಯಾಜಿಕ್ ಮಾಡಿ ನಮ್ಮನ್ನ ಕರೆದಿದಾರ ಅಂದ್ರೆ ಖಂಡಿತ ಇಲ್ಲ. ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಹೋಗಿ ಹೋಗಿ ಎಷ್ಟು ಜನರ ಮಧ್ಯದಲ್ಲಿ ಅವರ ಮೈಂಡ್ ನಲ್ಲಿ ಈ ಭಾವನೆಗಳು ಬಂದಿರ್ಬೋದು, ಅಲ್ಲಪ್ಪ ಇಷ್ಟ ದಿನ ನಾನು ಸುಳ್ಳು ಕೇಳ್ಬಿಟ್ನಲ್ಲ, ಅದಕ್ಕೆ ಎಷ್ಟು ಡಿಫ್ರೆಂಟ್ ಇದೆ ನೋಡಿ, ಸತ್ಯ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಇದೆ, ಈ ಸತ್ಯವನ್ನ ಎಲ್ಲೂ ನಾನು ಕೇಳಿಲ್ವಲ್ಲ, ಸತ್ಯವಾಕ್ಯದಲ್ಲಿ ಇದೆಲ್ಲ ಇರೋದು, ದೇವರ ಪ್ರೀತಿ ನೋಡ್ರಿ ಎಷ್ಟು ಶ್ರೇಷ್ಠವಾಗಿದೆ ಅನ್ನೋದು ಎಷ್ಟು ಜನರ ಭಾವನೆಗಳಲ್ಲಿ ಬಂದಿರ್ಬೋದು. ಕ್ರಿಸ್ತನ ಪ್ರೀತಿ ಸರ್ ನೋಡ್ರಿ, ಅದೆಲ್ಲ ನಾವು ನಮ್ಮ ಹೃದಯದಲ್ಲಿ ಸ್ಪಷ್ಟವಾಗಿ ಬಂದಿದ್ರಿಂದಲೇ ನಾವು ಇವತ್ತು ಹೊರಡೆ ಬಂದಿದ್ವಿ ಅಲ್ವಾ. ಅದು ಮಾತ್ರವಲ್ಲ, ನಮ್ಮನ್ನ ಹಿಡಿದಿರುವಂತಹ ದಿವ್ಯ ಹಸ್ತ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹಸ್ತ, ಅದು ನಮ್ಮನ್ನ ಇಂಥ ಬಾಬೇಲ್ ಎನ್ನುವಂತ ಅಲ್ಲಕೊಳ್ಳುವಂತ ಸಮುದ್ರದ ಮೇಲೆ ನಿಂತಿದ್ರು ಕೂಡ, ಸಮುದ್ರದ ಮೇಲೆ ನಾವು ಇದ್ರು ಕೂಡ ನಾವು ನೋಡ್ತಿರ್ಬೇಕಾಗಿರೋದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ. ಯಾಕಂದ್ರೆ ಆತನು ಈ ಎಲ್ಲ ವಿಷಯಗಳನ್ನ ಜಯಿಸಿ ನಿಂತ್ಕೊಂಡಿರೋದು. ಆ ಸಮುದ್ರದ ಮೇಲೆ ನಿಂತಿರ್ಬೇಕು, ನಡೆದಿರ್ಬಹುದು ನೋಡಿ. ನಡೆದಿರ್ಬೇಕಾದ್ರೆ ಯೇಸು ಕ್ರಿಸ್ತನ ಏನಾದ್ರು ಶೇಕ್ ಆಗಿರ್ಬೋದು ಅಂದ್ರೆ ಭಯ ಪಟ್ಟು ನಾನು ಮುಳುಗ್ತಾ ಇದ್ದೀನಿ, ನಾನು ಕೇರ್ಫುಲ್ ಆಗಿ ನಡೀತಾ ಇದೀನಪ್ಪ, ಈ ಕಡೆ ಇಕ್ಬಿಟ್ರೆ ನಾನು ಮುಳುಗ್ಬಿಡ್ತೀನಿ, ಆ ಕಡೆ ಇದ್ರೆ ಮುಳುಗ್ಬಿಡ್ತೀನಿ ಅಂತ ಏನಾದ್ರು ಭಯದಿಂದ ನಡೆದಿರ್ಬಹುದಾ? ಇಲ್ವೇ ಇಲ್ಲ. ಸರಾಗವಾಗಿ ಯೇಸು ಕ್ರಿಸ್ತನು ಆ ಸಮುದ್ರದ ಮೇಲೆ ನಡ್ಕೊಂಡ್ ಬಂದಿರುವಂತ ವಿಷಯ ಇದೇ ಪೇತ್ರನ ಮನಸ್ಸಿನಲ್ಲಿ ಬಂದಂತ ವಿಷಯ. ನಮ್ಮ ಕರ್ತನು ನಡೀತಾ ಇರ್ಬೇಕಾದ್ರೆ ಇಷ್ಟು ಭಯವೇ ಇಲ್ಲದ ಸಮುದ್ರ ನಡೀತಾ ಇದೆ, ನಾನು ಒಂದ್ಸರಿ ನಡಿಬೇಕು ಅಂತ ಭಾವನೆ. ನಾವು ಕೂಡ ಇವತ್ತು ನೋಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಹಾಗೆ ನೋಡಿದ್ರೆ ಈ ಸಮುದ್ರ ದೊಡ್ಡ ವಿಷಯವಲ್ಲ, ಈ ಬಾಬೆಲ್ ಸಿಸ್ಟಮ್ ಅನ್ನೋದು ದೊಡ್ಡ ವಿಷಯವಲ್ಲ. ಅದನ್ನ ಇಲ್ಲಿ ಏನ್ ಮಾಡ್ತಿದ್ರೆ ನಮ್ಗೆ ಮಾತಾಡ್ತಾ ಇದ್ರೆ ಅದರಿಂದ ನಾವು ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿನ ತಪ್ಪಾದ ಬೋಧನೆಗಳು, ಅವರದೇ ಆದಂತಹ ಸಿದ್ಧಾಂತಗಳು, ಅಲ್ಲಿರುವಂತಹ ಪಾಪಗಳು ಎಲ್ಲವನ್ನ ಬಿಟ್ಟು ಬರೋದಕ್ಕೆ ನಾವು ಸಿದ್ಧರಾಗಿರೋಣ ಅಂತ ವಿಷಯನ ಹೇಳ್ತಾ ಇದೆ. ಸೊ ಮುಂದುವರ್ಸೋಣ, ಮುಂದಿನ ವಿಷಯಗಳನ್ನು ಓದೋಣ. ಬ್ರದರ್, ಓದಿ ಓದಿ. ದೇವರ ಮಾತು ತಿಳಿಸುವುದೇನೆಂದರೆ, ನಾಮಾಂಕಿತ ಸಭೆಯು ಆತನ ಕೃಪೆಯಿಂದ ಆತನ ಮುಖವಾಣಿಯಾಗಿರುವುದರಿಂದ ಬಿದ್ದು ಹೋದ ಮೇಲೆ, ಪ್ರಕಟಣೆ 3:16, ಕ್ರಮೇಣವಾಗಿ ಅಪನಂಬಿಕೆಯ ಸ್ಥಿತಿಯಲ್ಲಿ ನೆಲೆಗೊಳ್ಳಬೇಕಾಗುತ್ತದೆ. ಅದರಲ್ಲಿ ಸತ್ಯವೇದವನ್ನು ಹೆಸರು ಮಾತ್ರಕ್ಕೆ ಉಳಿಸಿಕೊಂಡರೂ ಅದನ್ನು ವಾಸ್ತವದಲ್ಲಿ ಅಂತ್ಯತಃ ಪೂರ್ತಿಯಾಗಿ ಅಲಕ್ಷಿಸಲಾಗುವುದು. ಅದರಲ್ಲಿ ವಿವಿಧ ಛಾಯೆಗಳುಳ್ಳ ತತ್ವಜ್ಞಾನದ ಊಹಾಪೋಹಗಳು ನಿಜವಾದ ಮತಾಭಿಪ್ರಾಯಗಳಾಗಿರುತ್ತವೆ. ಈ ಪತನದಿಂದ ಮುದ್ರೆ ಹೊಂದಿದ ನಂಬಿಗಸ್ತರು ತಪ್ಪಿಸಿಕೊಳ್ಳುತ್ತಾರೆ. ಯಾಕೆಂದರೆ ಅವರುಗಳು ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ಬಿದ್ದು ಹೋಗದೆ ಎದ್ದೇಳುವಂತೆ ಅರ್ಹರಾಗಿರುತ್ತಾರೆಂದು ಎಣಿಸಲ್ಪಟ್ಟಿದ್ದಾರೆ. ಲೂಕ 21:36. ವಾಸ್ತವವಾಗಿ ಈಗಾಗಲೇ ಹಲವರು ಸ್ವಲ್ಪ ಈ ರೀತಿಯಲ್ಲಿ ಸ್ವಲ್ಪ ಇಲ್ಲಿ ನಿಲ್ಲಿಸಿ, ಕೆಲವೊಂದು ವಿಷಯ ಓದಿ ನಾವು ಮುಂದುವರ್ಸೋಣ. ಓಕೆ, ಸೌರ ಇಲ್ಲಿ ನೋಡ್ಬೇಕಾದ್ರೆ ನಾವು ನೋಡುವಂತ ಈ ವಿಷಯ ಅಲ್ವಾ. ಈ ನೋಡಿ, ಇಲ್ಲಿ ಬಾಬೇಲ್ನ ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಬಲವಾಗಿ ಬೇಕಾಗಿರುವಂತ ವಿಷಯ ಸತ್ಯವೇದ ವಾಕ್ಯದ ಆಧಾರ. ನಾವು ಪ್ರತಿ ಸರಿ ಇದನ್ನ ಮಾತಾಡ್ಬೇಕಾದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ನಾವು ಒಂದ್ ಹೇಳೋದು ನೀವೊಂದು ಅರ್ಥ ಮಾಡ್ಕೊಳ್ಳೋದು ಆ ರೀತಿ ಆಗಿರೋದು ಬೇಡ. ಸೊ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಬರ್ದಿರುವಂತ ವಿಷಯವನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು. ಒಂದ್ ವೇಳೆ ಅದಕ್ಕಿಂತ ಹೆಚ್ಚಿನದಾಗಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನಮಗೆ ಸತ್ಯವೇದ ವಾಕ್ಯಗಳ ಆಧಾರವಿರ್ಬೇಕು ಅಲ್ವಾ. ನೋಡಿ, ಇಲ್ಲಿವರೆಗೆ ಬಾಬೇಲೋನ್ ಇದ್ದಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಒಂದು ನಾಮಾಂಕಿತ ಸಭೆ ಇದ್ದಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಒಂದು ದೇವರ ಕೃಪೆ ಅಷ್ಟೇ. ಅದು ಮಾತ್ರವಲ್ಲದೆ ಅವರು ಹೇಳ್ಕೊಳ್ಳೋ ರೀತಿಯಲ್ಲಿ ಯಾವುದೇ ಒಂದು ವಿಶೇಷತೆ ಇಲ್ಲ ಅವರಲ್ಲಿ. ದೇವರ ಒಂದು ಇಟ್ಟಂತ ಯೋಜನೆ ಆ ರೀತಿ ಇತ್ತು. ಆದ್ರೆ ಅವ್ರು ಬಿದ್ದೋದ್ರು ಅಂತ ಹೇಳಿದಾಗ ನಾವು ನೆನಪಲ್ಲಿ ಇಟ್ಕೊಬೇಕು. ನೋಡ್ರಿ, ಬಿದ್ದು ಹೋಗೋದಕ್ಕೆ ಮುಖ್ಯವಾಗಿರುವಂತ ಒಂದು ಕಾರಣ ಏನಪ್ಪಾ, ಅದನ್ನೇ ಪ್ರಕಟಣೆ 3:16 ಮಾತಾಡ್ತಾರೆ. ಏನಂತಿದ್ದಾರೆ, ನೀನು ತನ್ನಗೂ ಅಲ್ಲ ಬೆಚ್ಚಗೂ ಅಲ್ಲ, ಅದರಿಂದ ನಾನು ನಿನ್ನ ವಾಂತಿ ಮಾಡಿಬಿಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ತನ್ನಗೂ ಇಲ್ಲ ಬೆಚ್ಚಗೂ ಇಲ್ಲ ಅನ್ನೋ ವಿಷಯ ಯಾವುದನ್ನ ಸೂಚಿಸ್ತಾ ಇದೆ ಅಂದ್ರೆ, ಓದ್ಬಿಡ್ರಿ ಒಂದ್ಸರಿ ವಾಕ್ಯವನ್ನು ಓದ್ಬಿಡ್ರಿ. ಪ್ರಕಟಣೆ 3:16. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ
ನಿನ್ನನ್ನು ನನ್ನ ಬಾಯಿಯೊಳಗಿಂದ ಕಾರುವೆನು. ಕೇಳಿಸ್ತಾ ಬ್ರದರ್? ಗಮನಿಸಬೇಕಾದಂತ ಒಂದು ವಿಷಯ, ತನ್ನಗೊಳ್ಳ ಬೆಚ್ಚುಗೊಳ್ಳ. ಈ ತನ್ನಗೂ ಬೆಚ್ಚುಗೂ ಏನನ್ನ ಸೂಚಿಸುತ್ತೆ ನೋಡ್ರಿ. ಒಂದ್ ವೇಳೆ ಅವ್ರೇನಾದ್ರು ಏನು ಗೊತ್ತಿಲ್ದವ್ರು ಇದ್ದಾಗ ಇಲ್ಲ ಏನೋ ಗೊತ್ತಿಲ್ದೇ ಇದ್ದಾಗ ಅಲ್ವಾ, ಏನೋ ಆ ಸತ್ಯವನ್ನ ತಿಳ್ಕೊಳಕ್ಕೆ ಸಂಪೂರ್ಣ ಏನು ಗೊತ್ತಿಲ್ದೇ ಇದ್ದಾಗ ಏನೋ ಒಂದು ತಿಳ್ಸ್ಕೊಡ್ಬೋದು, ಅರ್ಥ ಮಾಡ್ಕೊಬಹುದು. ಆದ್ರೆ ಇಲ್ಲೇನಿಲ್ಲ, ಒಂದ್ ವೇಳೆ ವಿಷಯಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ದೇ ಇದ್ರು ಪರವಾಗಿಲ್ಲ, ಬಟ್ ಏನ್ ಮಾಡ್ಕೊಂಡಿದ್ರೆ ಇಲ್ಲಿ ಈ ಬೆಚ್ಚಗೂ ತನ್ನಗೂ ಮತ್ತೆ ಬೆಚ್ಚಗೂ ಅಂತ ಹೇಳ್ತಾರೆ. ಒಂದ್ ವೇಳೆ ತಿಳ್ಕೊಂಡಿದ್ರೆ, ಒಂದು ಸರಿಯಾದ ಸತ್ಯವನ್ನ ಸ್ವಲ್ಪ ಮಾತ್ರಕ್ಕೆ ಓದಿದ್ರಾದ್ರು ಅರ್ಥ ಮಾಡ್ಕೊಂಡಿದ್ದಾದ್ರು ಅಲ್ವಾ, ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ದಿದ್ರು ಪರವಾಗಿಲ್ಲ. ಏನ್ ಅರ್ಥ ಮಾಡ್ಕೊಂಡಿದ್ರು ಅದ್ರಲ್ಲಿ ನಿಜಸ್ಥರಾಗಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಏನಾದ್ರು ಹೇಳ್ಕೊಡ್ಬಹುದು. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ, ಇವರು ತಪ್ಪಾದ ಬೋಧನೆಗಳನ್ನೇ ನಿಜ ಅಂತ ತಿಳ್ಕೊಂಡು ಏನ್ ಮಾಡಿದ್ರೆ, ಆ ಉಗ್ರ ಬೆಚ್ಚಗೆ ಅನ್ನೋದು ಆ ರೀತಿಯಾಗಿ ಅದು ಅವ್ರ ಭಾವನೆಯಲ್ಲಿ ಏನಂತ ತಿಳ್ಕೊಂಡಿದ್ದಾರೆ, ನಾವು ತುಂಬಾ ಹಾಟ್ ಆಗಿದ್ವಿ, ತುಂಬಾ ಬಿಸಿ ಆಗಿದ್ವಿ ಅಲ್ವಾ. ನೋಡಿ, ಆ ವಿಷಯಗಳನ್ನ ದೇವ್ರ ಮಕ್ಳು ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ಯಾವಾಗ ಬಾಬಿಲೋನ್ ಹತ್ರ ನೀವು ಯಾವಾಗ ಬೇಕಾದ್ರೆ ಮಾತಾಡ್ ನೋಡ್ರಿ, ಯಾವಾಗ್ಲೂ ಕೂಡ ಅವ್ರ ಏನ್ ಮಾಡ್ತಾರೆ ಅಂದ್ರೆ, ಬಾಬಿಲೋನ್ ಅಂದಾಗ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಆ ಒಂದು ಸ್ಪಿರಿಟ್ ಇರೋರ ಹತ್ರ ಮಾತಾಡಿದಾಗ ಅವ್ರು ಹೇಳುವಂತ ಒಂದು ವಿಷಯಗಳೇನ್ ಗೊತ್ತಾ, ಅವರು ತಾವು ತಪ್ಪನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ. ತಮ್ಮ ಸಿದ್ಧಾಂತಗಳಿರ್ಬೋದು, ತಮ್ಮ ಬೋಧನೆ ಇರ್ಬೋದು, ದೇವರ ಸತ್ಯಕ್ಕೆ ವಿರುದ್ಧವಾಗಿದೆ ಅಂತ ಅಕ್ಸೆಪ್ಟ್ ಮಾಡೋದೇ ತುಂಬಾನೇ ಕಷ್ಟ. ಅದು ವಾಕ್ಯದ ಸಹಿತವಾಗಿ ಹೇಳಿದ್ರು ಕೂಡ ನಮ್ಮನ್ನೇ ಏನ್ ಮಾಡ್ತಾರೆ ಅವರು, ನಮ್ಮ ಮೇಲೆನೆ ಒಂದು ಮಿಸ್ಟೇಕ್ ನ ಕಂಡಿರ್ತಾರೆ. ಅಂದ್ರೆ ನಾವೇ ತಪ್ಪು ಮಾಡ್ತಾ ಇದೀವಿ, ನಾವೇ ಆಂಟಿ ಕ್ರೈಸ್ಟ್, ಈ ರೀತಿಯಾಗಿ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ ಅಲ್ವಾ. ಸೊ ಅದ್ರಿಂದ ದೇವ್ರ ಮಕ್ಳು ನಾವು ಇಲ್ಲಿ ಗಮನಿಸ್ಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ಆ ಒಂದು ಸನ್ನಿವೇಶ ಅಂದ್ರೆ ಸಂಪೂರ್ಣವಾಗಿ ಕ್ರಿಸ್ತನು ಎರಡನೇ ಬರುವಿಕೆಯಲ್ಲಿ ಬಂದಾದ್ಮೇಲೆ ಆತನು ಕೊಟ್ಟಂತಹ ಒಂದು ಸತ್ಯ ಉಪದೇಶವನ್ನ ಯಾವಾಗ್ಲೂ ಕೇಳಿಲ್ವೋ ಅಲ್ಲಿ ಏನಾಯ್ತು ಅಂತ ಹೇಳಿದಾಗ ಆ ಮುಂದಿನ ವಿಷಯ ಹೇಳ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಇಲ್ಲಿವರೆಗೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಹೆಸರು ಮಾತ್ರಕ್ಕೆ ಸತ್ಯವೇದನ ಫಾಲೋ ಮಾಡ್ತಾ ಇದ್ರು, ಅಂದ್ರೆ ಬೈಬಲ್ನ ಇಟ್ಕೊಳ್ತಾ ಇದ್ರು, ಆದ್ರೆ ಬೈಬಲ್ ಪ್ರಕಾರ ನಡೀತಾ ಇರ್ಲಿಲ್ಲ. ಆದ್ರೆ ಒಂದು ಸಮಯ ಬರುತ್ತೆ, ಅದು ಯಾವ ರೀತಿ ಇರುತ್ತೆ ಅಂದ್ರೆ, ಈಗ ಅವ್ರು ಮನಪೂರ್ವಕವಾಗಿ ಸತ್ಯವೇದ ವಾಕ್ಯಕ್ಕೆ ಅಪೋಸಿಟ್ ಆಗಿ ನಿಂತ್ಕೊಳ್ಳುವಂತ ಸಮಯ ಬಂದ್ಬಿಡುತ್ತೆ. ಹೇಗ್ ಬರುತ್ತೆ ಅಂದ್ರೆ, ಈ ಸತ್ಯ, ಈಗ ನಾವು ಮಾತಾಡುವಂತ ಸತ್ಯ ಒಂದಲ್ಲ ಒಂದಿನ ಅವ್ರಿಗೆ ಇನ್ನೂ ಬಲವಾಗಿ ರೀಚ್ ಆಗುತ್ತೆ, ಒಂದು ದೊಡ್ಡ ಸತ್ಯದ ಒಂದು ರೂಪವಾಗಿ ಅವರ ಮುಂದೆ ನಿಂತ್ಕೊಳ್ಳುತ್ತೆ. ಆಗ ಕೂಡ ಅವ್ರು ಏನ್ ಮಾಡ್ತಾರೆ, ಅದಕ್ಕೆ ಅಕ್ಸೆಪ್ಟ್ ಮಾಡಲ್ಲ ನೋಡ್ರಿ. ಯಾಕಂದ್ರೆ ಅವರು ಗೊತ್ತಿಲ್ಲದೆ ಇದ್ದಾಗ ನಾವು ಗೊತ್ತಿಲ್ಲಪ್ಪ ಅಂತ ಹೇಳೋದು ಒಂದು ವಿಷಯ, ನಾವು ಗೊತ್ತಿಲ್ಲದೆ ಮಾಡಿದೀವಿ ಅಂತ, ಗೊತ್ತಾದ್ಮೇಲೆನೋ ನಾನ್ ಮಾಡಲ್ಲ ಅನ್ನೋದು ಇನ್ನೊಂದು ವಿಷಯ. ಸೊ ಈ ರೀತಿಯಾಗಿ ಏನಾಗುತ್ತೆ ಅಂದ್ರೆ, ಇವರ ಭಾವನೆಗಳು, ಅವರ ಹೃದಯ ಮತ್ತೆ ಅವರ ಒಂದು ಸತ್ಯವೇದ ಬೋಧನೆಗಳಿಗೆ ಅವರು ಮಾಡುವಂತ ಒಂದು ಉಪದೇಶಗಳೆಲ್ಲ ಕೂಡ ದೇವರ ವಿಷಯಗಳಿಗೆ ಅಪೋಸಿಟ್ ಆಗಿದೆ. ನೋಡಿ, ಯಾವುದೇ ಕೂಡ ಒಂದು ಕಲ್ಪನಾ ಕತೆ ಅಲ್ವಾ, ಒಂದು ಊಹಾಪೋಹದಲ್ಲಿ ಈ ರೀತಿ ಒಂದು ವಿಷಯಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡೋದು ಹೆಚ್ಚು. ಬಟ್ ಸತ್ಯಕ್ಕಿಂತ ಹಲವಾರು ವಿಷಯಗಳನ್ನ ಏನ್ ಮಾಡ್ತಾರೆ ಅವರು ಜಾಸ್ತಿ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ. ಲೋಕದ ವಿಷಯಗಳಿರ್ಬೋದು, ಕಥೆಗಳಿರ್ಬೋದು, ಇಂತಹ ಒಂದು ವಿಷಯ. ಆದ್ರೆ ಸತ್ಯವೇದ ವಾಕ್ಯಕ್ಕೆ ಅನುಸಾರವಾಗಿ ಏನಾದ್ರು ಮಾತಾಡ್ತಾರೆ ಅಂದ್ರೆ ತುಂಬಾನೇ ಕಷ್ಟ ಕ್ರಿಸ್ತನ ವ್ಯತ್ಯಾಸ. ನೋಡಿ, ಫಾರ್ ಎಕ್ಸಾಂಪಲ್ ಏನು ಇಲ್ಲ, ಯಾವತ್ತಾದ್ರೂ ಅವ್ರ ಕೈಲಿ ಈ ಪ್ರಕಟಣೆ 3:16 ಎಕ್ಸ್ಪ್ಲೈನ್ ಮಾಡಕ್ ಆಗ್ಬಿಡುತ್ತಾ? ಅಲ್ಲಿರುವಂತವ್ರು ಈ ಪ್ರಕಟಣೆ 3:16 ಯಾರ ಬಗ್ಗೆ ಹೇಳ್ತಾ ಇದ್ದಾರೆ, ಯಾವ ವಿಷಯದ ಬಗ್ಗೆ ಹೇಳ್ತಾ ಇದಾರೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡ್ರಿ. ಆ ಸ್ಪಿರಿಟ್ ಅಲ್ಲಿ ಇರೋರು ಎಕ್ಸ್ಪ್ಲೈನ್ ಮಾಡಕ್ ಆಗುತ್ತಾ? ನೋಡಿ, ನಮ್ಗೆ ಈ ಒಂದು ವಾಕ್ಯವೇ ನಮಗೆ ಎಷ್ಟರ ಮಟ್ಟಿಗೆ ಸ್ಪಷ್ಟವಾಗಿದೆ. ಈ ಒಂದು ವಾಕ್ಯವನ್ನ ಗಮನಿಸ್ರಿ. ಈ ಒಂದು ವಾಕ್ಯ ಬಾಬಿಲೋನಿನ ಒಂದು ಗುಣವನ್ನ ಅರ್ಥ ಮಾಡಿಸ್ತಾ ಇದೆ. ಯಾರೊಬ್ರು ಆ ಒಂದು ಏನಿದ್ರು ಅಂದ್ರೆ ಉಗುರು ಬೆಚ್ಚಗಿದ್ರು, ಉಗುರು ಬೆಚ್ಚಗೆ ಅಂದಾಗ ಏನಂತಿದ್ರೆ, ನಿನ್ ತನ್ನಗೂ ಅಲ್ಲ ಬೆಚ್ಚಗೂ ಅಲ್ಲ ಹೇಗಿದ್ದಾರೆ ಅಲ್ವಾ. ಈ ಕಡೆ ಸಂಪೂರ್ಣ ಕಲ್ತಿಲ್ಲ ಅಲ್ವಾ, ಈ ಕಡೆ ಅರ್ಧಂಬರ್ಧ ಅದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಈ ರೀತಿಯಾದಂತ ಒಂದು ಗುಣಗಳಿರೋದ್ರಿಂದ ಅವ್ರಿಗೆ ಏನ್ ಮಾಡಕ್ ಆಗ್ತಿಲ್ಲ ಅಂದ್ರೆ, ದೇವರ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು, ಗ್ರಹಿಸ್ಕೊಳ್ಳೋದು ತುಂಬಾನೇ ಕಷ್ಟವಾಗ್ತಿದೆ ಅಲ್ವಾ. ಇಲ್ಲಿ ನಾವು ಇನ್ನೊಂದು ವಿಷಯವನ್ನ ನೋಡ್ಬೇಕು. ಏನಪ್ಪಾ ನೋಡ್ಬೇಕಾದ್ರೆ, ಈ ಎಲ್ಲಾ ವಿಷಯಗಳು ಇವನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದೆ ಅಂದ್ರೆ, ಈ ಮಹಾ ಒಂದು ಉಪದ್ರವಕ್ಕೆ, ಮಹಾ ಒಂದು ಸಂಕಟದ ದಿನಗಳಿಗೆ ಏನ್ ಮಾಡ್ತಿದೆ, ಕರ್ಕೊಂಡು ಹೋಗ್ತಿದೆ. ಯಾಕಂದ್ರೆ ಮುಂದೆ ಬರುವಂತ ಒಂದು ಸಮಸ್ಯೆಗಳಿರ್ಬೋದು, ಮುಂದೆ ಬರುವಂತ ಆರ್ಮೋಗದ ನಿದ್ದೆ ಇರ್ಬೋದು, ಇಲ್ಲ ದೇವರು ಈ ಪ್ರಪಂಚವನ್ನ ಅಂತ್ಯ ತರುವಂತ ಸಮಯಗಳಿರ್ಬೋದು, ಈ ಸತ್ಯ ಎಲ್ಲ ಯಾವ್ದು ಅವ್ರಿಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನೋಡಿ, ಈಗ 3 ಲೋಕಗಳಂತ ನಾವು ಸಬ್ಜೆಕ್ಟ್ ತಗೊಂಡಿದೀವಿ. ಈ 3 ಲೋಕದಲ್ಲಿ 2ನೇ ಲೋಕದ ಅಂತ್ಯದ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಈ 2ನೇ ಲೋಕದ ಅಂತ್ಯದ ಬಗ್ಗೆ ಮಾತಾಡ್ಬೇಕಾದ್ರೆ ಏನೆಲ್ಲ ಮಾತಾಡ್ತೀವಿ ನೋಡಿ. 2ನೇ ಲೋಕದಲ್ಲಿ ಏನೆಲ್ಲ ಅಂತ್ಯ ಆಗ್ಬೇಕು, ಒಂದ್ ಕಡೆ ಲೋಕದ ಜನರ ಆರ್ಥಿಕ ವ್ಯವಸ್ಥೆಗೆ
ಅದು ವಿನಾಶಕ್ಕೆ ಬರ್ಬೇಕು. ಧಾರ್ಮಿಕ ಅಂತ ಹೇಳಿದಾಗ ನಾವು ತುಂಬಾ ಜನ ತಿಳ್ಕೊಳ್ಳೋದೇನಪ್ಪಾ ಅಂದ್ರೆ ಈ ರಿಲಿಜಿಯಸ್ ಹಿಂದೂ ಮುಸ್ಲಿಮ್ಸ್ ಈ ರೀತಿ ಅಂದ್ಬಿಟ್ಟು ಅದು ಒಂದ್ ಕಡೆ ಇದ್ರು ಕೂಡ ರಿಲಿಜಿಯಸ್ ಅಲ್ಲಿ ತುಂಬಾ ದೊಡ್ಡ ಕೊಲಾಪ್ಸ್ ಆಗೋದು ಬಾಬಿಲೋನ್ ಸಿಸ್ಟಮೇ ಅಲ್ವಾ. ಅದೇ ಪ್ರಪಂಚದ ತುಂಬಾ ದೊಡ್ಡ ವ್ಯವಸ್ಥೆಯಲ್ಲಿ ಇರೋದು. ಇವತ್ತು ಪ್ರಪಂಚದ ಬಿಸ್ನೆಸ್ ಮೇಲೆ, ಪ್ರಪಂಚದ ಒಂದು ರಾಜಕೀಯ ವ್ಯವಸ್ಥೆಗಳ ಮೇಲೆ ಹತೋಟಿ ಇಟ್ಕೊಳ್ಳೋದು ಯಾವ್ದಪ್ಪ ಅಂದ್ರೆ ಈ ಕ್ರಿಶ್ಚಿಯನ್ ಟಮ್ಮೆ, ಈ ಕ್ರೈಸ್ತ ರಾಷ್ಟ್ರಗಳೇ ಇವತ್ತು ಏನ್ ಮಾಡ್ತಿದೆ, ಪ್ರಪಂಚವನ್ನ ಆಳ್ತಿದೆ ಒಂದ್ ಕಡೆಯಲ್ಲಿ. ಹಾಗಾಗಿ ಇದ್ರೆಲ್ಲ ಒಂದು ಈ ಕೊಲಾಪ್ಸ್ ಆದಾಗ ಈ ಬರುವಂತ ಒಂದು ಅಪಾಯ ಹೇಗಿರುತ್ತಂದ್ರೆ ಖಂಡಿತವಾಗ್ಲೂ ಇದರ ಒಂದು ಸತ್ಯ ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಯಾವ ಸತ್ಯ, ಮುಂದೆ ಬರುವಂತ ಅಪಾಯವೇನು, ಅಪಾಯದಿಂದ ತಪ್ಪಿಸ್ಕೊಳ್ಳೋದೇನು, ಇದು ಯಾವುದೇ ವಿಷಯಗಳು ಅವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ದೇವ್ರ ಮಕ್ಕಳು ಇಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಒಂದ್ ವೇಳೆ ಅವರಿಗೆ ಸಮಯ ಕಾಲ ಅವಕಾಶಗಳು ಗೊತ್ತಿಲ್ಲ, ಯಾವ ಸಮಯ ಏನ್ ನಡೀತಾ ಇದೆ, ಈಗ ನಾವು ಯಾವ ಸಮಯದಲ್ಲಿ ಇದೀವಿ, ಯಾವ ಕಾಲದಲ್ಲಿ ಇದೀವಿ ಅನ್ನೋಂತ ಗುರ್ಸಕ್ಕೆ ಆಗಲ್ಲ. ಯಾಕಾಗಲ್ಲ ಅಂತ ನಾವು ನೋಡ್ಬೇಕಾದ್ರೆ ನಾವು ಮೊದಲೇ ನೋಡ್ಬಿಟ್ಟಿದೀವಿ 1878 ಈಚೆಗೆ ಇಲ್ಲಿವರೆಗೂ ದೇವ್ರು ಕೊಟ್ಟಂತ ಕೃಪೆ ಅವ್ರಿಗೆ ಇಲ್ಲ. ಅಂದ್ರೆ ಇಲ್ಲಿವರೆಗೂ ದೇವ್ರು ಕೊಟ್ಟಂತ ಕೃಪೆ ಏನಪ್ಪಾ ಅಂದ್ರೆ ಒಂದ್ ವೇಳೆ ದೇವ್ರ ವಾಕ್ಯದಲ್ಲಿ ಮಾತಾಡಿರ್ಬೋದು, ಇಲ್ಲವೇ ದೇವರ ಆತ್ಮ ಅವ್ರಿಗೆ ಇವತ್ತೆಲ್ಲ ನಾಳೆ ಬದಲಾವಣೆ ಆಗ್ತಾರಂತ ಕೊಟ್ಟಿರ್ಬೋದು. ಆದ್ರೆ ಇನ್ಮೇಲೆ ದೇವರ ಸ್ಪಿರಿಟ್ ಇಲ್ಲ, ದೇವರ ಕೃಪೆ ಇಲ್ಲ ಅಂದ್ರೆ ದೇವರ ಸತ್ಯನೂ ಇಲ್ಲ, ಮುಂದೆ ನಡೀತಿರುವಂತ ಯಾವುದೇ ವಿಷಯಗಳು ಅವರಿಗೆ ಸಂಬಂಧವಿಲ್ಲದೆ ಇರುತ್ತೆ. ಅದರಿಂದ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನೀವು ನೋಡ್ರಿ ಇವತ್ತಿರುವಂತ ನಾನು ಲಾಸ್ಟ್ ಟೈಮ್ ಕೂಡ ಇದನ್ನ ಮಾತಾಡಿದ್ದೆ ನಿಮ್ಗೆ. ಇವತ್ತಿರುವಂತ ಬಾಬಿಲೋನ್ ಸಿಸ್ಟಮ್ ನೋಡ್ರಿ, ನಾವು ಮಾತಾಡುತ್ತ ಸತ್ಯ ಆಗಿದ್ದು ಕೂಡ ಅದಕ್ಕೂ ಏನು ಸಂಬಂಧ ಇಲ್ಲದ ರೀತಿಯಲ್ಲಿ ಅವ್ರ ಜೀವನ ಹೋಗ್ತಾ ಇರುತ್ತೆ. ಅವ್ರ ಅದೇ ಹಾಡು, ಅದೇ ಒಂದು ಉಪದೇಶ, ಅದೇ ಒಂದು ಏನಪ್ಪಾ ಮಾತಾಡೋದು ಆಶೀರ್ವಾದದ ಒಂದು ವಿಷಯ, ಇಷ್ಟಿಷ್ಟಕ್ಕೆ ಅವರ ಜೀವನ ಅದ್ರಲ್ಲೇ ಸಂತೃಪ್ತಿಯಾಗಿ ಹೋಗ್ತಾ ಇರ್ತಾರ ಹೊರತು ನಾವು ನೋಡ್ತಿರುವಂತ ವಿಷಯ, ಮುಂದೆ ಬರುವಂತ ಆರ್ಮುಗದ ನಿದ್ದ ಇರ್ಬೋದು, ಪ್ರಪಂಚದ ವಿನಾಶ ಇರ್ಬೋದು, ಬಾಬಿಲೋಣನ ಒಂದು ಅವನತಿ ಇರ್ಬೋದು, ಇಸ್ರೇಲಿನ ಒಂದು ಏಳಿಗೆ ಇರ್ಬೋದು ಅಲ್ವಾ, ಈ ಲೋಕದಲ್ಲಿರುವ ಬರುವಂತ ಈ ಬೆಂಕಿಗೆ ಇಡಲ್ಪಟ್ಟಿರುವಂತ ಈ ಎರಡನೇ ಲೋಕದ ವ್ಯವಸ್ಥೆಗಳಿರ್ಬೋದು, ಯಾವುದು ಕೂಡ ಅವ್ರಿಗೆ ಗೊತ್ತಿಲ್ಲ ಅನ್ನೋ ವಿಷಯವನ್ನ ಇಲ್ಲಿ ನಾವು ನೋಡ್ಬೋದು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಓಕೆನಾ. ಸೊ ಕಂಟಿನ್ಯೂ ಮಾಡೋಣ, ಅಲ್ಲಿಂದ ಲೂಕ 21:36 ಹಾಗೆ ಕಂಟಿನ್ಯೂ ಮಾಡಿ. ವಾಸ್ತವವಾಗಿ ಈಗಾಗಲೇ ಹಲವರು ಆ ರೀತಿಯಲ್ಲಿ ನೆಲೆಗೊಂಡಿದ್ದಾರೆ. ಆರಾಧನೆಯ ರೂಪಗಳನ್ನು ಮತ್ತು ಸೃಷ್ಟಿಕರ್ತನ ಮೇಲೆ ಹಾಗೂ ಭವಿಷ್ಯದ ಜೀವನದ ಮೇಲೆ ನಂಬಿಕೆಯನ್ನು ಉಳಿಸಿಕೊಂಡಿದ್ದಾರೆ. ಆದರೆ ಅವುಗಳನ್ನು ಮುಖ್ಯವಾಗಿ ಅವರ ಅಥವಾ ಇತರರ ವೇದಾಂತಗಳಿಂದ ವಿಚಾರ ಸರಣಿಗಳಿಂದ ನೋಡುವುದನ್ನು ಮತ್ತು ಸತ್ಯವೇದವು ದೇವರ ಉದ್ದೇಶಗಳನ್ನು ತಿಳಿಸುವ ಖಂಡಿತವಾದ ಬೋಧಕನೆಂಬುದನ್ನು ನಿರ್ಲಕ್ಷಿಸಿದ್ದಾರೆ. ಇವರುಗಳು ಸತ್ಯವೇದವನ್ನು ಉಳಿಸಿಕೊಂಡಿರುವುದಾದರೂ ಅದರ ನಿರೂಪಣೆಯನ್ನು, ವಿಶೇಷವಾಗಿ ಏದೇನ್ ಮತ್ತು ಅಲ್ಲಿನ ಪತನ, ಇವುಗಳನ್ನು ನಂಬದೆ ಹೋಗಿದ್ದಾರೆ. ಯೇಸುವಿನ ಹೆಸರನ್ನು ಉಳಿಸಿಕೊಂಡು ಮತ್ತು ಆತನನ್ನು ಕ್ರಿಸ್ತನು, ರಕ್ಷಕನು ಎಂದು ಕರೆಯುತ್ತಾ ಅವರು ಆತನನ್ನು ಒಬ್ಬ ಉತ್ಕೃಷ್ಟನಾದರೂ ದೋಷರಹಿತ ಆದರ್ಶಪ್ರಾಯನಲ್ಲವೆಂದು ಎಣಿಸಿ ಆತನ ಶಿಲುಬೆಯಲ್ಲಿನ ಈಡು ಬಲಿಯನ್ನು ಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. ದೇವರ ಪಿತೃತ್ವವನ್ನು ಪಾಪಿಗಳಿಗೂ ವಿಸ್ತರಿಸುವ ಹೇಳಿಕೆಯನ್ನು ಸಾಧಿಸಿ ಅವರುಗಳು ಶಾಪವನ್ನು ಮತ್ತು ವಿಮೋಚಕನನ್ನು ನಿರಾಕರಿಸುತ್ತಾರೆ ಎಂಬುದು. ಥ್ಯಾಂಕ್ ಯು. ಹೌದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡ್ಬೇಕಾದ್ರೆ ಇರುವಂತ ಒಂದು ಬಾಬೆಲ್ ಸಿಸ್ಟಮ್ ಕೈಯಲ್ಲಿ ಏನಪ್ಪಾ ಇದೆ ಅಂದ್ರೆ ಸತ್ಯ ವೇದ ಇದೆ, ಬಟ್ ಏನಿಲ್ಲ ಅಂದ್ರೆ ಸತ್ಯ ಇಲ್ಲ ಅಲ್ವಾ. ಕೈಯಲ್ಲಿ ಬೈಬಲ್ ಇದೆ, ಬಟ್ ನಮ್ ಕೈಯಲ್ಲಿ ಬೈಬಲ್ ಎಲ್ಲ ಬರೋದಕ್ಕೆ ಅವರೇ ಸಿಸ್ಟಮ್ ಕಾರಣವಾಗಿದ್ರು. ದೇವ್ರು ಅವ್ರನ್ನ ಟೂಲ್ಸ್ ಆಗಿ ಯೂಸ್ ಮಾಡಿದ್ರು ನೋಡಿ. ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ಇರ್ಬೋದು, ದೊಡ್ಡ ದೊಡ್ಡ ಬೈಬಲ್ ಸಂಸ್ಥೆಗಳಿರ್ಬೋದು, ಇದರೆಲ್ಲ ಸತ್ಯವನ್ನು ಅರಿತವರಲ್ಲ ಇವರೆಲ್ಲ ಏನಪ್ಪಾ ಅಂದ್ರೆ ಏನೋ ಅವ್ರಿಗೆ ಕೊಡಲ್ಪಟ್ಟಿದೆ ಕೆಲಸಗಳನ್ನ ಮಾಡಿದ್ರೆ ದೇವ್ರ ಮೂಲಕ ಅವ್ರ ಪ್ರೇರಣೆಯಿಂದ ಮಾಡ್ತಾ ಇದ್ದಾರೆ. ಬಟ್ ಇದು ಎಲ್ಲಾ ಕ್ರೈಸ್ತರ ಮಧ್ಯದಲ್ಲಿ ಇವತ್ತು ಬೈಬಲ್ ಇದೆ, ಬೈಬಲ್ ಇಲ್ಲ ಅಂತಲ್ಲ, ಎಲ್ರು ಕೈ ಇಟ್ಕೊಂಡಿರ್ತಾರೆ. ಬೈಬಲ್ ತುಂಬಾ ಜನ ಓದಿದ್ದಾರೆ, ಕೆಲವು ಜನ ನಾನು ತುಂಬಾ ಬಾರಿ ಓದಿದೀನಿ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಅವರ ಒಂದು ನಂಬಿಕೆನ ತಗೊಂಡಾಗ ಅವರ ಒಂದು ನಂಬಿಕೆಯನ್ನ ತಗೊಂಡಾಗ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆ ನಂಬಿಕೆ ಹೇಗಿದೆ ಅಂದ್ರೆ ಒಂದು ಬ್ಲೈಂಡ್ ಫೈತ್, ಅಂದ್ರೆ ಸ್ಪಷ್ಟತೆ ಇಲ್ಲದೆ ಇರುವಂತ ಒಂದು ನಂಬಿಕೆ, ಕುರುಡು ನಂಬಿಕೆಗಳು ಹೆಚ್ಚು. ದೇವರು ಅಂತ ಹೇಳಿದಾಗ ದೇವ್ರ ಮೇಲೆ ಇರುವಂತ ನಂಬಿಕೆ ಏನು, ದೇವ್ರಂತೆ ಗೊತ್ತಿಲ್ಲದೆ ಇರುವಂತ ನಂಬಿಕೆ, ಭವಿಷ್ಯದಲ್ಲಿ ದೇವರು ಫ್ಯೂಚರ್ ಇಟ್ಟಿರುವಂತ ಒಂದು ಜೀವನ ತಗೊಳ್ಬೇಕಾದ್ರೆ ಅದು ಪರಲೋಕ ನರಕ ಅನ್ನುವಂತ ಒಂದು ನಂಬಿಕೆ ಅಲ್ವಾ. ನೋಡ್ಬೇಕಾದ್ರೆ ಇನ್ನು ಕೂಡ ಅವರ ಒಂದು ಬೋಧನೆಗಳು ಅಂದ್ರೆ ಸತ್ಯ ಒಂದು ವಿಷಯಕ್ಕೆ ಬಂದಾಗ ಅದು ಕೆಲವೊಂದು ಅವ್ರಿಗೆ ಕೆಲವೊಂದು ವಿಷಯಗಳು ನಿಮ್ಗೆ ಗೊತ್ತೇ ಇದೆ. ಏನಪ್ಪಾ ಅಂದ್ರೆ ಶಿಲುಬೆಯನ್ನು ಹೊತ್ಕೊಂಡು ನನ್ನ ಹಿಂದೆ ಬರ್ಬೇಕು ಅಂದ್ರೆ, ನನ್ನನ್ನು ಒಬ್ಬನ ಹಿಂಬಾಲಿಸುವನಾಗಿದ್ರೆ ತಾನೇ ತ್ಯಜಿಸಿ ತನ್ನ ಶಿಲುಬೆಯನ್ನು ಹೊತ್ಕೊಂಡು ನನ್ನ ಹಿಂಬಾಲಿಸ್ಬೇಕು ಅಂತ ಹೇಳುವಂತ ವಿಷಯ
ಇದು ಕಾಮನ್ ಆಗಿ ಎಲ್ಲ ಕ್ರೈಸ್ತರು ಗೊತ್ತಿರುವಂತ ವಿಷಯ. ಬಟ್ ಇದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದಾರೆ ಅಂದ್ರೆ ಖಂಡಿತ ಇಲ್ಲ. ಈ ರೀತಿಯಾದಂತ ಜೀವನ ಮಾಡ್ಬೇಕಂತ ಭಾವನೆ ಯಾವಾಗ್ಲೂ ಇರಲ್ಲ. ಅದನ್ನ ನಿರ್ಲಕ್ಷಣೆ ಮಾಡುವಂತ ವಿಷಯಗಳೇ ಜಾಸ್ತಿ ಅಲ್ವಾ. ಅದರಿಂದ ದೇವರ ವಿಷಯಗಳನ್ನ, ಸತ್ಯವೇದ ವಿಷಯಗಳನ್ನ ಎಷ್ಟು ಮಟ್ಟಿಗೆ ತಮ್ಮ ಜೀವನದ ಕ್ರಿಯೆಯಲ್ಲಿ ಅಳವಡಿಸಿಕೊಳ್ಳೋದ್ರಲ್ಲಿ ಅವ್ರು ನಿರ್ಲಕ್ಷ್ಯ ತೋರಿಸ್ತಾರಂದ್ರೆ ಅದು ಅವರ ಜೀವನದಲ್ಲಿ ನೋಡ್ಬೋದು, ಅವರಲ್ಲಿರುವಂತ ಅಭ್ಯಾಸಗಳಲ್ಲಿ ನೋಡ್ಬೋದು, ಅವರ ಅನುದಿನದ ಚಟುವಟಿಕೆಗಳಲ್ಲಿ ನೋಡ್ಬೋದು. ಇದಕ್ಕೂ ಅದಕ್ಕೂ ಅವರ ಜೀವನದ ಅವರ ಉದ್ದೇಶಗಳು, ಅವರ ಆಶೆ ಅಭಿಲಾಷೆಗಳನ್ನ ತಗೊಂಡಾಗ ಸತ್ಯವೇದ ಹೇಳೋದೇ ಬೇರೆ, ಅವರು ಬಯಸ್ತಾ ಇರೋಂಥದ್ದು ಬೇರೆ, ಅವ್ರು ಹೋಗ್ತಾರಂತ ದಾರಿನೇ ಬೇರೆ ಅಂತ ರೀತಿಯಲ್ಲಿ ನೋಡ್ಬೋದು. ಇನ್ನು ಕೂಡ ಹೆಚ್ಚಾಗಿ ನೋಡ್ಬೇಕಾದ್ರೆ ಮುಖ್ಯವಾಗಿ ಈ ಕಾಲದಲ್ಲಿ ನಮ್ಗೆ ದೇವರು ತಿಳಿಸ್ಕೊಳ್ಪಟ್ಟಂತ ತುಂಬಾ ವಿಶೇಷವಾದಂತ ಒಂದು ಬೋಧನೆ ಅಲ್ವಾ. ಆ ಬೋಧನೆನೇ ಇಡೀ ಸತ್ಯಕ್ಕೆ ಒಂದು ಫೌಂಡೇಶನ್ ಅಂತ ಹೇಳ್ಬೋದು, ಒಂದು ಅಸ್ಥಿವಾರ ಅಂತ ಹೇಳ್ಬೋದು. ಆ ಬೋಧನೆ ಮಾತ್ರ ಇಲ್ಲದೆ ಇಲ್ಲಿವರೆಗೂ ನಾವು ಕಲ್ತಿರುವಂತ ಯಾವುದೇ ಒಂದು ಬೋಧನೆ ದೃಢವಾಗಿ ನಿಂತ್ಕೊಳ್ಳಕ್ಕೆ ಸಾಧ್ಯತೆನೇ ಇಲ್ಲ. ಯಾವ ಬೋಧನೆ ಇರ್ಬೋದು? ಯಾವ ಡಾಕ್ಟ್ರಿನ್? ಸುಳ್ಳು ಬೋಧನೆ ಅಲ್ಲ, ನಾವು ಕಲ್ತಿರುವಂತ ಬೋಧನೆಯಲ್ಲಿ ಒಂದ್ ಹೆಸರು ನೋಡಿ, ಪಿಕ್ಚರ್ ನೋಡಿ, ಅಲ್ಲಿ ಪಿಕ್ಚರ್ ನೋಡಿ, ಯಾವ ಬೋಧನೆ ಇತ್ತು? ಓದ್ವಲ್ಲ ಈಗ ನಾವು ಓದಿಂದ 52 ಸಬ್ಜೆಕ್ಟ್ ಅಲ್ಲಿ ಒಂದು ಟಾಪಿಕ್ ಬಂತಿದ್ರಲ್ಲಿ, ಏನ್ ಟಾಪಿಕ್ ಅದು? ನರಕ ನ್ಯಾಯ ತೀರ್ಪು. ಈಗ ಏನು ಓದಿದ್ರಲ್ಲ, ಈ ಪೇಜ್ ಅಲ್ಲಿ ಹಾಕಿದಿನಲ್ಲ, ಸ್ಕ್ರೀನ್ ಅಲ್ಲಿ ಹಾಕಿದಿನಲ್ಲ, ಅದ್ರಲ್ಲಿ ಬಂತು. ಈಗ ಸಿಸ್ಟರ್ ಓದಿದ್ರಲ್ಲ, ಅದ್ರಲ್ಲಿ ಒಂದು ಪಾಯಿಂಟ್ ಬಂತು. ವೆರಿ ಗುಡ್, ಈಡುಬಲಿ. ಅದಕ್ಕೆ ಪಿಕ್ಚರ್ ನೋಡಿ ತಕ್ಷಣ ನಮ್ಗೆ ಅರ್ಥ ಆಗಲ್ವಾ ಏನ್ ಪಿಕ್ಚರ್, ಈ ಪಿಕ್ಚರ್ ಅಲ್ಲಿ ಏನಿದೆ? ಈಡುಬಲಿ ಬಿಟ್ರೆ ಏನ್ ಬರುತ್ತೆ ಇದು? ಕರೆಕ್ಟ್ ಅಲ್ವಾ? ಸರ್, ನ್ಯಾಯ ತೀರ್ಪು ಓಕೆ ಕರೆಕ್ಟ್, ಬಟ್ ತರಾಸಂದ ನ್ಯಾಯ ತೀರ್ಪು ಬರುತ್ತೆ. ಬಟ್ ಮುಖ್ಯವಾಗಿ ನಾನು ಓದಿದ ಪಾಯಿಂಟ್ ಅಲ್ಲಿ ಈಡುಬಲಿ, ರಾನ್ಸಮ್, ಸ್ಯಾಕ್ರಿಫೈಸ್. ಕ್ರಿಸ್ತನಲ್ಲಿ ಪ್ರೀತಿಯ ಸರೋಸರಿಯರೇ, ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ, ನಿಖರವಾಗಿ ಈ ವಿಷಯನ ತಿಳ್ಕೊಳ್ಳಿ. ನಾಳೆ ಹೇಳುವಂತ ಪಾಯಿಂಟ್ ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ. ಈಡುಬಲಿ ಒಂದಿಲ್ದೆ ಇದ್ರೆ ಯಾವ ಸಬ್ಜೆಕ್ಟ್ ಮಾತಾಡಕ್ಕಾಗುತ್ತೆ? ತಗೊಳ್ರಿ, ನ್ಯಾಯ ತೀರ್ಪು. ಈ ನ್ಯಾಯ ತೀರ್ಪು ಮಾತಾಡ್ತೀನಿ ಅಂದ್ರೆ ಈಡುಬಲಿ ಇಲ್ದೆ ಆ ಸಬ್ಜೆಕ್ಟ್ ನ ನಾವು ಪ್ರೂವ್ ಮಾಡಕ್ಕಾಗುತ್ತಾ? ನರಕನ ಈಡುಬಲಿ ಇಲ್ದೆ ನರಕನ ಪ್ರೂವ್ ಮಾಡಕ್ಕಾಗುತ್ತಾ? ಆತ್ಮ ತಗೊಳ್ಳಿ, ತ್ರೇಕತ್ವ ತಗೊಳ್ಳಿ, ಏನ್ ಬೇಕಾದ್ ತಗೊಳ್ಳಿ, ಕ್ರಿಸ್ತನ ಪ್ರೀತಿಯ ಸರಸರ, ಈಡುಬಲಿ ಇಲ್ದೆ ಅದನ್ನ ಸ್ಪಷ್ಟವಾಗಿ ಪ್ರೂವ್ ಮಾಡಕ್ ಸಾಧ್ಯತೆನೇ ಇಲ್ಲ. ಯಾಕೆ ನೋಡಿ, ಫಾರ್ ಎಕ್ಸಾಂಪಲ್ ಸುಮ್ನೆ ಸ್ಟಡಿ ಮಾಡೋಣ. ಈಗ ನರಕ ಅಂತ ಹೇಳ್ದೆ. ನರಕದಲ್ಲಿ ಏನಪ್ಪಾ ಅಂದ್ರೆ ದೇವ್ರೇನ್ ಮಾಡಲ್ಲ, ಯಾವನ್ನೋ ಏನ ಮಾಡಲ್ಲ, ಬೆಂಕಿಯಲ್ಲಿ ಹಾಕಿ ಕುದಿಸಿ ಬೇಯಿಸಿ ಅವ್ರನ್ನ ರೋಸ್ಟ್ ಮಾಡಲ್ಲ ಅಂತ ನಾವು ಇವತ್ತು ಹೇಳ್ತಾ ಇದೀವಿ. ಯಾಕೆ ಮಾಡಲ್ಲ ದೇವ್ರಂದ್ರೆ, ಸೊ ಈಡುಬಲಿ ಏನ್ ಹೇಳ್ತಾ ಇದೆ, ಎಲ್ಲರಿಗೋಸ್ಕರ ವಿಮೋಚನವಾಗಿ ಕರ್ತನಾದ ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್ ಕೊಟ್ಟಿದ್ದಾರೆ. ಏನ್ ಸ್ಯಾಕ್ರಿಫೈಸ್ ಕೊಟ್ರು? ಆದಮ್ ನರಕಕ್ಕೆ ಹೋಗಿದ್ರೆ ಯೇಸು ಕ್ರಿಸ್ತ ನರಕಕ್ಕೆ ಹೋಗ್ತಾ ಇದ್ರು. ಆದಮ್ ನರಕಕ್ಕೆ ಹೋಗ್ಲಿಲ್ಲ, ಆದಮ್ ಮರಣಕ್ಕೆ ಹೋಗಿರೋದ್ರಿಂದ ಯೇಸು ಕ್ರಿಸ್ತ ಮರಣಕ್ಕೆ ಹೋಗಿರೋದು. ಅಂದ್ರೆ ಯಾರು ನರಕಕ್ಕೆ ಹೋಗ್ಲಿಲ್ಲ. ರಾನ್ಸಮ್ ಹೆಂಗಿದೆ? ಏನ್ ಈಡುಬಲಿ ಅಂದ್ರೆ ಏನ್ ಈಡ್ಕೊಳಕ್ ಬಂದ್ರು? ಜೀವ ಹೋಯ್ತು, ಜೀವ ಕೊಟ್ರು. ನರಕದಲ್ಲಿ ಹೋಗಿದ್ರೆ ನರಕ ಕೊಡ್ತೀನಿ ಅಂತ ಹೇಳಿದ್ರೆ ಯೇಸು ಕ್ರಿಸ್ತ ನರಕಕ್ಕೆ ಹೋಗ್ಬೇಕು, ಬೇಯ್ತಾ ಇರ್ಬೇಕಾಯ್ತು, ಅವ್ರನ್ನೆಲ್ಲ ಬಿಡಿಸ್ಬೇಕಾಯ್ತು. ಹಂಗಿಲ್ವಲ್ಲ. ನೋಡ್ರಿ, ಈಡುಬಲಿ ಅನ್ನೋದು ಎಷ್ಟು ಚೆನ್ನಾಗಿ ಅರ್ಥವಾಗ್ತಾನೆ ನರಕ ಅಂತ ಟಾಪಿಕ್ ಅಲ್ಲಿ ಬಂದಾಗ. ತ್ರೈಕತ್ವ, ಟ್ರಿನಿಟಿಯಲ್ಲಿ ತಗೊಳ್ರಿ. ಟ್ರಿನಿಟಿಯಲ್ಲಿ ತಗೊಂಡಾಗ ತಂದೆ ಏನ್ ಮಾಡಿರ್ತಾನೆ, ಒಬ್ಬನೇ ಮಗನ ಕೊಟ್ಟಿದ್ದಾರೆ ಅಂದ್ರೆ ತಂದೆ ಒಬ್ಬಳಿಲ್ದೆ ತನ್ನ ಮಗನ ಏನ್ ಕೊಡಕ್ಕಾಗುತ್ತೆ? ತಂದೆನೇ ಮಗನೇ ಯೇಸು ಕ್ರಿಸ್ತ ಅಂದ್ರೆ ಇಲ್ಲಿ ತಂದೆ ದೇವ್ರೆ ಬಂದು ಭೂಮಿಯಲ್ಲಿ ಸಾಯಕ್ಕಾಗುತ್ತಾ? ದೇವ್ರೊಬ್ರು ಸಾಯಕ್ಕಾಗುತ್ತಾ? ಅಂದ್ರೆ ಅವ್ರು ಸಾಯ್ತಾರಂದ್ರೆ ಅವ್ರು ದೇವ್ರೇ ಇಲ್ವಲ್ಲ. ಅಂದ್ರೆ ರಾನ್ಸಮ್ ಹೆಂಗ್ ಪ್ರೂವ್ ಮಾಡ್ತಾ ಇದೆ ಎಲ್ಲ ವಿಷಯ ಅಲ್ವಾ. ಆತ್ಮ ತಗೊಳ್ರಿ, ಆತ್ಮ ಅಂತ ವಿಷಯ ತಗೊಳ್ರಿ. ಮನುಷ್ಯ ಸಾಯೋದೇ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ದೆವ್ವ ಆಗಿರ್ತಾನಂದ್ರೆ ನಾನ್ ಈಡುಬಲಿ ಏನಕ್ಕೆ ಇರ್ಲಿ ಬಿಡ್ರಿ, ಅವನು ಒಬ್ಬ ದೆವ್ವನೋ ರಾಕ್ಷಸ, ಒಟ್ಟಿನಲ್ಲಿ ಅವ್ನು ಜೀವಂತವಾಗಿ ಎಲ್ಲೋ ಒಂದ್ ಕಡೆ ಇದನ್ನಲ್ವಾ. ರಾನ್ಸಮ್ ಏನಕ್ಕೆ ಕೊಡ್ಬೇಕು? ಅವ್ನ್ ಲೈಫ್ ಇದೆಯಲ್ವಾ, ಮತ್ತೇನಕ್ಕೆ ಲೈಫ್ ಹೋಗಿರೋ ಅವ್ನ್ ಲೈಫ್ ಕೊಡ್ಬೇಕು? ಸಾಧ್ಯತೆ ಇಲ್ಲ. ಯಾವುದೇ ಟಾಪಿಕ್ ತಗೊಳ್ರಿ ಕ್ರಿಸ್ತನ ಪ್ರೀತಿಯ ಸರಸರ, ರಾನ್ಸಮ್ ಅನ್ನೋದು ಅದ ಬೇಸಿಕ್ ಫೌಂಡೇಶನ್. ಅದಕ್ಕೆ ಏನಂತಾರೆ ಅದನ್ನ, ಇದನ್ನ ಏನಂತ ಕರಿತಾರೆ? ಈ ಬಂಗಾರವನ್ನ ಉಜ್ಜಿ ನೋಡ್ತೀವಲ್ಲ, ಕಳ್ಳದು. ಕನ್ನಡದಲ್ಲಿ ಏನಂತ ಕರಿತಿಲ್ಲ ನನಗೆ ಹೆಸರದು ಅಲ್ಲ. ಬಂಗಾರವಲ್ವಾ ಅಂದ್ರೆ ಇದು ಸತ್ಯನ ಇದು ಸುಳ್ಳ ಅಂತ ನೀವು ಯಾವ ಸಬ್ಜೆಕ್ಟ್ ಬೇಸ್ ಮೇಲೆ ನೋಡ್ಬೋದು ಅಂದ್ರೆ, ಯಾವುದೇ ಸಬ್ಜೆಕ್ಟ್ ನೀವು ತಗೊಂಬಂದ್ರೆ ಅದು ರಾನ್ಸಮ್ಗೆ ಅಡ್ಡಿ ಇಲ್ದೆ ಇದೆಯಾ ಸಬ್ಜೆಕ್ಟ್ ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು ನೀವು. ಈಡುಬಲಿನಂತ ಸಬ್ಜೆಕ್ಟ್ಗೆ ಈ ಒಂದು ಬೋಧನೆ ಅದು ಅಡ್ಡಿ ಇಲ್ದೆ ಇದೆಯಾ, ಅದನ್ನ ತಡೆ ಮಾಡದೆ, ಅದನ್ನ ನಿರ್ಲಕ್ಷಿಸದೆ ಇದೆಯಾ ಅಂತ ಕಂಡಿಡ್ಬಿಟ್ರೆ ಅದು ಸುಳ್ಳು ಬೋಧನೆನಾ ಇಲ್ಲ ಸತ್ಯ ಬೋಧನೆ ಅಂತ ಕಂಡಿಡ್ಬೋದು. ಬೇಸಿಕಲಿ ಅವ್ರೀಗ ರಿಜೆಕ್ಟ್ ಮಾಡ್ತಾರದೇನು? ರಾನ್ಸಮ್. ರಾನ್ಸಮ್ ಅಂದ್ರೆ ಏನ್ ರಿಜೆಕ್ಟ್ ಮಾಡ್ತಾರೆ? ಬೇಸಿಕಲಿ ಏನಾರ ರಿಜೆಕ್ಟ್ ಮಾಡ್ತಾ ಇದೆ ಬಾಬಿಲೋನ್. ಇವಾಗ ನೋಡ್ರಪ್ಪ, ಸತ್ ಮೇಲೆ ನೀನ್ ನರಕಕ್ಕೆ ಹೋಗ್ಬಿಡ್ತೀರಾ, ದಯವಿಟ್ಟು ಇಲ್ಲೇ ರಕ್ಷಣೆ ಹೊಂದ್ಬಿಡ್ರಿ, ಇನ್ಮೇಲೆ ನಿಮ್ಗೆ ಚಾನ್ಸ್ ಇಲ್ಲ. ರಾನ್ಸಮ್ ಸುಳ್ಳಾಯ್ತು. ಯೇಸು ಕ್ರಿಸ್ತನ ಎಲ್ಲರಿಗೋಸ್ಕರ
ಜೀವ ಕೊಟ್ಟಿದ್ದು ಸುಳ್ಳಾಗ್ಬಿಡ್ತು. ಮತ್ತೆ ಅವ್ರಿಗೆಲ್ಲರೂ 1000 ವರ್ಷದಲ್ಲಿ ಪುನರ್ತನ ಬರ್ತಾರೆ, ಇದರ ಕುರಿತು ಆಶ್ಚರ್ಯ ಪಡಬೇಡಿರಿ, ಸಮಾಧಿಯಲ್ಲಿ ಇರುವ ಎಲ್ಲರೂ ಎದ್ದು ಬರ್ತಾರೆ ಅಂತ ವಾಕ್ಯ ಸುಳ್ಳಾಗ್ಬಿಡ್ತು. ನರಕದಲ್ಲಿ ಇರ್ತೀರಾ, ಈಗ್ಲೇ ರಕ್ಷಣೆ ಅಂದ್ರೆ ಈಗ್ಲೇ ದೇವ್ರ ವಾಕ್ಯ ಕೇಳ್ಬಿಡ್ರಿ, ನರಕಕ್ಕೆ ಹೋಗೋರು ಹೋಗ್ಬಿಡ್ತೀರಾ, ಪರಲೋಕಕ್ಕೆ ಹೋಗೋರು ಹೋಗ್ಬಿಡ್ತೀರಾ, ಇನ್ ಯಾವುದೇ ಚಾನ್ಸ್ ಇಲ್ಲ. ರಾನ್ಸಮ್ ಸುಳ್ಳಾಯ್ತು. ಟ್ರಿನಿಟಿ ನಂಬಿದ್ರೆ ಅಲ್ಲೂ ಕೂಡ ರಾನ್ಸಮ್ ಸುಳ್ಳಾಯ್ತು. ನೋಡ್ರಿ, ಒಟ್ಟಲ್ಲಿ ಅವ್ರು ನಿರ್ಲಕ್ಷಿಸುವಂತ ಒಂದು ದೊಡ್ಡ ಟಾಪಿಕ್, ದೊಡ್ಡ ಸತ್ಯ ಏನಪ್ಪಾ ಅಂದ್ರೆ ರಾನ್ಸಮ್ ಸ್ಯಾಕ್ರಿಫೈಸ್. ಕ್ರಿಸ್ತಲಪಿದೇಶ್ವರ ನಾವು ರಾನ್ಸಮ್ ಸಬ್ಜೆಕ್ಟ್ ನ ಮಾತಾಡ್ಬೇಕಾರೆ, ದೇವ್ರ ಸಹೋದರ ನಿಮ್ಮ ಮುಂದೆ ಯಾರು ಮಾತಾಡಿರ್ಬೋದು, ಮಾತಾಡ್ಬೇಕಾದ್ರೆ ಯಾವ ರೀತಿ ಮಾತಾಡ್ತಾರ ಸಬ್ಜೆಕ್ಟ್ ನ ಕೇಳಿರ್ತೀರ ನೀವು. ಪ್ರತಿಯೊಂದಿಗೂ ಪ್ರಶ್ನೆ ಮಾಡಿ ಕೇಳ್ತಾರೆ. ಲೈಫ್ ಈ ರೀತಿ ಬರ್ತಾ ಇದ್ರೆ ಬರೋ ಆಗಿದ್ರೆ ಇದು ಅವಶ್ಯಕತೆ ಇಲ್ಲ, ಲೈಫ್ ಈ ರೀತಿ ಪಡ್ಕೊಳಂಗಿದ್ರೆ ಇದು ಅವಶ್ಯಕತೆ ಇಲ್ಲ. ಧರ್ಮಶಾಸ್ತ್ರದಿಂದ ಲೈಫ್ ಬರಂಗಿದ್ರೆ ಯೇಸು ಕ್ರಿಸ್ತನ ಜೀವ ಕೊಡೋದ ಅವಶ್ಯಕತೆ ಇರ್ಲಿಲ್ಲ. ಮನಸಾಕ್ಷಿಯಿಂದ ಲೈಫ್ ಬರಂಗಿದ್ರೆ ಯೇಸು ಕ್ರಿಸ್ತನ ಜೀವ ಕೊಡೋದ ಅವಶ್ಯಕತೆ ಇರ್ಲಿಲ್ಲ. ಅದೇ ರೀತಿಯಾಗಿ ಆದಾಮನಿಗೋಸ್ಕರ ಒಂದು ಪ್ರಾಣಿ ಜೀವ ಕೊಡಂಗಿದ್ರೆ ಯೇಸು ಕ್ರಿಸ್ತನ ಪರಿಪೂರ್ಣವಾದ ಜೀವನ ಬೇಕಾಗಿಲ್ಲ. ಆದಾಮನಿಗೋಸ್ಕರ ಒಬ್ಬ ದೂತನು ಲೈಫ್ ಕೊಡಾಗಿದ್ರೆ ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್ ಬೇಕಾಗಿಲ್ಲ. ಆದಾಮನಿಗೋಸ್ಕರ ನಾವ್ ಯಾರಾದ್ರೂ ಲೈಫ್ ಕೊಡಂಗಿದ್ರೆ ನಮ್ಮ ಸ್ಯಾಕ್ರಿಫೈಸ್ ಬೇಕಾಗಿಲ್ಲ. ಒಟ್ಟಾರೆಯಲ್ಲಿ ನೋಡ್ಬೇಕಾದ್ರೆ ಏನೇ ನೋಡಿದ್ರೆ ನಮ್ಗೆ ಏನಾಗುತ್ತೆ ಅಲ್ಲಿ ನಿಖರವಾಗಿ ಆ ಪ್ರತಿಯೊಂದು ಪ್ರಶ್ನೆ ಅಲ್ಲಿ ಕೇಳಿ ಅರ್ಥ ಮಾಡ್ಬೇಕಾದ್ರೆ ಎಷ್ಟು ಸ್ಪಷ್ಟವಾಗಿ ಅದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಕರೆಕ್ಟ್ ಅಲ್ವಾ? ಹೌದು ಹೌದು ಹೌದು. ಇದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ ಇದಕ್ಕೆ ಮುಂಚೆ. ನಿಮ್ಗೆಲ್ಲ ಹೆಂಗಿದೆ ಅನ್ಸುತ್ತಲ್ಲ, ನಂಗೆ ಗೊತ್ತಿಲ್ಲ. ಬಟ್ ನನಗೆ ಫಸ್ಟ್ ರಾನ್ಸಮ್ ಸಬ್ಜೆಕ್ಟ್ ಕೇಳ್ಬೇಕಾದ್ರೆ ನನ್ ಮನಸ್ಸಿಗೆ ಅಂದಿದ್ದಿಷ್ಟೇ, ಇದ್ರ ಬಗ್ಗೆ ನಾನು ಈ ರೀತಿ ಯಾವಾಗ್ಲೂ ಯೋಚನೆನೇ ಮಾಡಿಲ್ವಲ್ಲ ನಾನು. ಹೌದಪ್ಪ, ಏನ್ ಇಷ್ಟೊಂದು ವಿಷಯ ಇದೆಯಲ್ಲ, ದೇವರು ಇಡೀ ಲೋಕಕ್ಕೆ ರಕ್ಷಣೆ ಮಾರ್ಗ ಇಟ್ಟಿದ್ದಾರೆ ಅಂದ್ಬಿಟ್ಟು ದೇವರ ಪ್ರೀತಿನ ಅರ್ಥವಾಯ್ತು. ಫಸ್ಟ್ ಅರ್ಥವಾಗಿದ್ದೆ ದೇವರ ಮಹೋನ್ನತ ಪ್ರೀತಿ. ಎಷ್ಟು ದೊಡ್ಡ ತಂದೆ ನಮ್ಮ ತಂದೆ, ತನ್ನ ಮಗನ ಕೊಟ್ಟು ಮಗನ ಲೋಕದ ರಕ್ಷಕನಾಗಿ ಕೊಟ್ಟಿದ್ರೆ ಅಂದ್ಬಿಟ್ಟು ತುಂಬಾ ಸಂತೋಷ ಆಗ್ಬಿಡ್ತು. ನೋಡ್ರಿ, ಈಗ ಅದನ್ನ ಹೇಳಿದ್ರೆ ಈ ಒಂದು ಸಬ್ಜೆಕ್ಟ್ ನ ರಾನ್ಸಮ್ ಆಗಿ ಮಾತಾಡಿದ್ರೆ ನೀವು ಬಂದು ನನಗೆ ಹೇಳ್ತೀರಾ ರಾನ್ಸಮ್ ಬಗ್ಗೆ, ನಾನು ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಅಂದ್ರೆ ಏನ್ ಅರ್ಥ ಗೊತ್ತಾ? ಏನೇನ್ ಅರ್ಥ ಬರುತ್ತೆ? ಒಂದು, ನನ್ ಮಾನ ಮರ್ಯಾದೆ ಹೊಟ್ಟೋಗುತ್ತೆ. ನಾನು ಇಷ್ಟ ದಿನ ಜನರಿಗೆ ಬೋಧಿಸುದೆಲ್ಲ ಸುಳ್ಳಾಗ್ಬಿಡುತ್ತೆ, ಅವ್ರು ನನ್ನ ಇಟ್ಕೊಂಡ್ಬಿಡ್ತಾರೆ, ನನ್ನ ಹೆಸರು ಕೆಟ್ಟೋಗುತ್ತೆ. ಅಂದ್ರೆ ನಾನು ನನ್ನ ಹೆಸರಿಗಿಂತ ದೇವರ ನಾಮಕ್ಕಿಂತ ದೇವರ ಸತ್ಯಕ್ಕಿಂತ ನನ್ನನ್ನ ಜಾಸ್ತಿ ಪ್ರೀತಿ ಮಾಡ್ತಾ ಇರ್ತೀನಿ. ಇಲ್ದಿದ್ರೆ ಏನ್ ಮಾಡುತ್ತೆ? ಎಲ್ರಿಗೂ ರಕ್ಷಣೆ ಬರ್ತಾರೆ. ಅಂದ್ರೆ ನಾನು ಇಷ್ಟು ದಿನ ಸುವಾರ್ತೆ ಸಾರೋದ್ ಏನಕ್ಕೆ? ಮಿಷನರಿ ಕೆಲಸ ಮಾಡ್ತಾ ಇದೀನಿ, ಇಡೀ ಊರೂರ ಹೋಗ್ತಾ ಇದೀನಿ. ಏನಕ್ಕೆ ನಾನು ಇಷ್ಟು ಕಷ್ಟ ಪಡ್ತಾ ಇದೀನಿ ಹೇಳಿ? ಎಲ್ರೂ ರಕ್ಷಣೆ, ಎಲ್ರು ಸತ್ಯ ಇರೋದಕ್ಕೆ, ಎಲ್ರು 1000 ವರ್ಷ ಆಳ್ವಿಕೆಯಲ್ಲಿ ಬರ್ತಾರೆ ಅಂದ್ರೆ ನಾನೇನಕ್ಕೆ ಕಷ್ಟ ಪಡ್ಬೇಕು? ಹೌದಪ್ಪ, ನೀನ್ ಕಷ್ಟ ಪಡೋದೇ ಬೇಡ ಅಂತಾನೆ ನಾವ್ ಹೇಳ್ತಾ ಇರೋದು. ದೇವ್ರು ಯಾರು ಕರೆದವ್ರು ಬರ್ತಾರೆ, ನೀನ್ ಕರೆದ್ರೆ ನೀನ್ ಬಾ, ಇದನ್ನೇ ನಾವ್ ಹೇಳ್ತೀವಿ. ಆದ್ರೆ ಅವ್ರ ಏನಂತಾರೆ? ವೇಸ್ಟ್, ಸುಳ್ಳು ನೀವ್ ಹೇಳ್ತಾರ. ನಾವು ಮಿಷನರಿ ಕೆಲಸ ಮಾಡೋದಲ್ಲ ತಪ್ಪ. ಸತ್ಯ ವಾಕ್ಯಕ್ಕೆ ಕಿವಿಗೊಡೋದಕ್ಕಿಂತ ಹೆಚ್ಚಾಗಿ ತಮ್ಮಲ್ಲಿ ತಾವು ಕಲ್ತಿರುವಂತ ತಪ್ಪಾದ ಬೋಧನೆಗಳಿಗೆ, ತಮ್ಮ ಸ್ವಾರ್ಥಕ್ಕೆ ಪ್ರಾಮುಖ್ಯತೆ ಕೊಡೋದೇ ಹೆಚ್ಚು. ಹಾಗೆ ಒಟ್ಟಾರೆ ಬಾಬಿಲೋನ್ ಸಿಸ್ಟಮ್ ಏನೇನ ರಿಜೆಕ್ಟ್ ಮಾಡ್ತಾ ಇದೆ? ಯೇಸು ಕ್ರಿಸ್ತನ ರಾನ್ಸಮ್ ಸ್ಯಾಕ್ರಿಫೈಸ್ ನ ರಿಜೆಕ್ಟ್ ಮಾಡ್ತಾ ಇದೆ ಅಲ್ವಾ? ಯೋಚನೆ ಮಾಡ್ರಿ, ಯಾರು ಆಂಟಿಕ್ರೈಸ್ಟ್ ಸ್ಪಿರಿಟ್, ಯಾರು ಆಂಟಿಕ್ರೈಸ್ಟ್ ಅಂದ್ರೆ ಯಾರು ಕರ್ತನಾದ ಮಾಂಸದಲ್ಲಿ ಬರುವಂತ ಕರ್ತನಾದ ಯೇಸು ಕ್ರಿಸ್ತನ ಅಲ್ಲಗಳಿತಾರ ಅವರೇ ಆಂಟಿಕ್ರೈಸ್ಟ್. ಯೇಸು ಕ್ರಿಸ್ತನ ಮಾಂಸದಲ್ಲಿ ಬಂದಂತ ಪರಿಪೂರ್ಣ ಈಡುಬಲಿ ಕೊಟ್ಟಂತ ಸ್ಯಾಕ್ರಿಫೈಸ್ ನ ಅಲ್ಲಗಳಿವರೇ ಆಂಟಿಕ್ರೈಸ್ಟ್. ಅದೇ ಬಾಬಿಲೋನ್ ಸಿಸ್ಟಮ್. ಅರ್ಥ ಮಾಡ್ಕೊಳ್ರಿ ಕ್ರಿಸ್ತನ ಪ್ರೀತಿಸೋರೇ, ಇದೆಲ್ಲವೂ ಕೂಡ ಬಾಬಿಲೋನ್ ಅಲ್ಲಿ ನೀವು ಸ್ಪಷ್ಟವಾಗಿ ನೋಡ್ಬೋದು. ರಾನ್ಸಮ್ ಒಂದ್ ಸಬ್ಜೆಕ್ಟ್ ಸಾಕು. ನೀವೆಲ್ಲಾದ್ರೂ ಹೋಗಿ ಮಾತಾಡ್ಬೇಕಾದ್ರೆ ರಾನ್ಸಮ್ ಒಂದ್ ಮಾತಾಡಿ. ಆ ರಾನ್ಸಮ್ ಒಂದ್ ಮಾತಾಡ್ಬಿಟ್ರೆ ಕ್ರಿಸ್ತನ ಪ್ರೀತಿಸೋರೇ, ಅವರು ಬಂಗಾರಕ್ಕೆ ಅಂದ್ರೆ ಗೋಧಿ ವರ್ಗದವರ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಗೋಧಿ ವರ್ಗದವ್ರಂದ್ರೆ ರಾನ್ಸಮ್ ಮಾತಾಡಿದ ತಕ್ಷಣ ಅಲ್ಲ, ರಾನ್ಸಮ್ ಮಾತಾಡಿದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ? ಬ್ರದರ್ ಏನ್ ಸಬ್ಜೆಕ್ಟ್ ಬ್ರದರ್, ದೇವರ ಪ್ರೀತಿ ಎಷ್ಟು ದೊಡ್ಡದು ಅಂತ ಹೇಳ್ತಾರ, ಇದು ನೀವು ತಪ್ಪಾದ ಬೋಧನೆ ಮಾತಾಡ್ತೀರಾ ಹಂಗೆ ಅಂತ ಮಾತಾಡ್ತಾರ, ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ವಾ? ಹಾಗಾಗಿ ಇದು ದೇವರು ಇವತ್ತು ಕೊಟ್ಟಿರುವಂತ ಒಂದು ಸತ್ಯದಲ್ಲಿ ತುಂಬಾ ಉನ್ನತವಾದಂತ ಒಂದು ಸತ್ಯ ಅಂದ್ರೆ ಈಡುಬಲಿ ಒಂದು ಸಂಪೂರ್ಣವಾಗಿ ಬಾಬಿಲೋನ್ ರಿಜೆಕ್ಟ್ ಮಾಡಿದ ಅನ್ನೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಹೋದ್ರಿ ಯಾರಾದ್ರೂ? ನಮ್ಮ ಕ್ರಿಸ್ತನ 3.5 ವರ್ಷಗಳ ಪ್ರಥಮ ಆಗಮನದಲ್ಲಿ ರಾಷ್ಟ್ರ ತ್ಯಜಿಸುವವರಿಗೆ ಅವರ ಸಭೆ ಮತ್ತು ರಾಷ್ಟ್ರ ಒಂದೇ ಆಗಿತ್ತು. ಒಟ್ಟಾರೆಯಾಗಿ ಅದರ ಆಡಳಿತ ಪದ್ಧತಿಯನ್ನು ಅಥವಾ ವ್ಯವಸ್ಥೆಯನ್ನು ಶೋಧಿಸುವ ಅಥವಾ ಪರೀಕ್ಷಿಸುವುದಾಗಿದೆ ವಿನಃ ಪ್ರತಿ ಸದಸ್ಯರ ಪರೀಕ್ಷೆ ಇಲ್ಲ. ಇದನ್ನು ಸಾಗಿ ಗಮನಿಸಿರಲಿಲ್ಲ. ಅದರ ಪುರೋಹಿತ ವರ್ಗದವರು, ಯಾಜಕರುಗಳು, ಶಾಸ್ತ್ರಿಗಳು ಮತ್ತು ಪರಿಸಯರುಗಳು ಆ ಪದ್ಧತಿಯನ್ನು ಸಮಗ್ರವಾಗಿ ಪ್ರತಿನಿಧಿಸುವವರಾಗಿದ್ದರು.
ತಾವು ಯಹೂದಿ ಧರ್ಮವನ್ನು ಪ್ರತಿನಿಧಿಸುವವರಾಗಿವೆಂದು ಅವರೇ ಹೇಳಿದ್ದಾರೆ. ಯೋಹಾನ 7:48-49. ಮತ್ತು ಸಹ ಅವರನ್ನು ಹಾಗೆಯೇ ಆಧರಿಸುತ್ತಿದ್ದರು. ಹೀಗಾಗಿ ವಿವರಣೆಯ ಬಲವು ಸಿಸ್ಟರ್ ವಾಯ್ಸ್ ಕ್ಲಿಯರಿಟಿ ಇಲ್ಲ, ವಾಯ್ಸ್ ಬ್ರೇಕ್ ಆಗ್ತಿದೆ ನೋಡಿ. ನೆಟ್ವರ್ಕ್ ಇದೆಯೇನೋ ಗೊತ್ತಿಲ್ಲ. ಸ್ವಲ್ಪ ಇಲ್ಲಿ ನೆಟ್ವರ್ಕ್ Okay, ಇಶ್ಯೂ ಸರಿ, ಇದೆ ಪರವಾಗಿಲ್ಲ brother. sister. ಬೇರೆ ಯಾರಾದ್ರೂ ಓದ್ಲಿ, ನೋ ಪ್ರಾಬ್ಲಮ್. ಬೇರೆ ಯಾರಾದ್ರೂ ಓದ್ತೀರಾ? ನಮ್ಮ ಕರ್ತನ 3.5 ವರ್ಷಗಳ ಸೇವೆಯ ಪ್ರಥಮ ಆಗಮನದಲ್ಲಿ ಮತ್ತು ಯಹೂದ್ಯ ರಾಷ್ಟ್ರವನ್ನು ತ್ಯಜಿಸುವವರೆಗೆ ಅವನ ಸಭೆ ಮತ್ತು ರಾಷ್ಟ್ರವು ಒಂದೇ ಆಗಿತ್ತು. ಒಟ್ಟಾರೆಯಾಗಿ ಅದರ ಆಡಳಿತ ಪದ್ಧತಿಯನ್ನು ಅಥವಾ ವ್ಯವಸ್ಥೆಯನ್ನು ಶೋಧಿಸುವ ಅಥವಾ ಪರೀಕ್ಷಿಸುವುದಾಗಿತ್ತೇ ವಿನಃ ಪ್ರತಿ ಸದಸ್ಯರ ಪರೀಕ್ಷೆಯಲ್ಲ. ಇದನ್ನು ಸಾಮಾನ್ಯವಾಗಿ ಗಮನಿಸಿರಲಿಲ್ಲ. ಅದರ ಪುರೋಹಿತ ವರ್ಗದವರು, ಯಾಜಕರುಗಳು, ಶಾಸ್ತ್ರಿಗಳು ಮತ್ತು ಫರಿಸಾಯರುಗಳು ಆ ಪದ್ಧತಿಯನ್ನು ಸಮಗ್ರವಾಗಿ ಪ್ರತಿನಿಧಿಸುವವರಾಗಿದ್ದರು. ತಾವು ಯಹೂದಿ ಧರ್ಮವನ್ನು ಪ್ರತಿನಿಧಿಸುವವರಾಗಿದ್ದೇವೆಂದು ಅವರೇ ಹೇಳಿದ್ದಾರೆ. ಯೋಹಾನ 7:48-49. ಮತ್ತು ಜನರು ಸಹ ಅವರನ್ನು ಹಾಗೆಯೇ ಆಧರಿಸುತ್ತಿದ್ದರು. ಹೀಗಾಗಿ ವಿಚಾರಣೆಯ ಪ್ರಾಬಲ್ಯವು ಅಧಿಕಾರಿಗಳಲ್ಲಿ ಅಥವಾ ಫರಿಸಾಯರುಗಳಲ್ಲಿ ಯಾರಾದರೂ ಆತನನ್ನು ನಂಬಿದ್ದರೋ ನಮ್ಮ ಕರ್ತನು ಅವರನ್ನು ಆ ರೀತಿಯಾಗಿ ಗ್ರಹಿಸಿದನು. ಜನರು ತನ್ನನ್ನು ಸ್ವೀಕರಿಸಲು ವಿಫಲರಾಗಿರುವುದಕ್ಕಾಗಿ ಆತನು ಅವರನ್ನು ಗದರಿಸಿದ್ದು ತೀರಾ ವಿರಳ. ಅವರುಗಳು ತಾವಾಗಿ ದೇವರ ರಾಜ್ಯವನ್ನು ಸೇರುವುದೇ ಇಲ್ಲ ಅಥವಾ ಇತರ ಜನರಿಗೂ ಅನುಮತಿ ನೀಡುವುದಿಲ್ಲ ಎಂಬ ಕಾರಣಕ್ಕೆ ಅವರ ಕುರುಡು ನಾಯಕರುಗಳನ್ನು ಬಾರಿ ಬಾರಿಗೂ ಜವಾಬ್ದಾರನ್ನಾಗಿ ಮಾಡಿದನು. ಇಲ್ಲವಾದಲ್ಲಿ ಅವರುಗಳು ಹಾಗೆ ಮಾಡಿರುತ್ತಿದ್ದರೆ ಯೇಸು ಕ್ರಿಸ್ತನನ್ನು ಮೆಸ್ಸಿಯ ಅಥವಾ ಅರಸನು ಎಂಬುದಾಗಿ ಸ್ವೀಕರಿಸುತ್ತಿದ್ದರು ಎಂಬುದು. ಓಕೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮೊದಲನೇ ಬರುವಿಕೆಯಲ್ಲಿ ಇದೇ ಒಂದು ಬಾಬಿಲೋನ್ ಸಿಸ್ಟಮ್ ನ ಒಂದು ಸ್ಪಿರಿಟ್ ನ ಆ ಟೈಮಲ್ಲಿ ಕೂಡ ನೋಡ್ಬೋದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದ್ ಕಡೆ ಇದ್ದಾರೆ. ಈಗ ಅಲ್ಲಿರುವಂತ ಒಂದು ಆಡಳಿತ ವರ್ಗ ಮತ್ತೆ ಧಾರ್ಮಿಕ ವರ್ಗ ಎರಡು ಕೂಡ ಇದೆ. ಈ ಧಾರ್ಮಿಕ ವರ್ಗ ಮತ್ತೆ ಈ ಆಡಳಿತ ವರ್ಗ ಎರಡು ಭಿನ್ನ ಅಭಿಪ್ರಾಯದಲ್ಲಿ ಇರ್ಲಿಲ್ಲ, ಎರಡು ಕೂಡ ಒಂದೇ ಭಾವನೆಯಲ್ಲಿ ಇತ್ತು ಅಲ್ವಾ. ಇರ್ಬೋದು ಮತ್ತೆ ಈ ಸದುಸೇರ್ ಪರುಸೇರ್ ಇರ್ಬೋದು. ಒಟ್ಟಾರಾಗಿ ಇವರೆಲ್ಲ ಒಂದೇ ಒಂದು ದೇವರ ದೃಷ್ಟಿಯಲ್ಲಿ ಒಂದೇ ಒಂದು ಸಿಸ್ಟಮ್ ಕೆಳಗಡೆ ಇದ್ದ ಹಾಗೆ ಕಾಣಿಸ್ಕೊಳ್ಪಟ್ರು. ವಿಶೇಷವಾಗಿ ನೋಡ್ಬೇಕಾದ್ರೆ ಅವರೆಲ್ಲರ ಒಂದು ವಿಷಯ ಏನಪ್ಪಾ ಅಂದ್ರೆ ಹೊರನೋಟಿಗೆ ವೇಷ ಹಾಕೊಂಡು ಒಳ್ಳೆ ರೀತಿ ನಟನೆ ಮಾಡ್ಕೊಳ್ಳೋದು, ಇನ್ನು ಹೆಚ್ಚಾಗಿರ್ಬೇಕಾದ್ರೆ ಜನರ ಮುಂದೆ ಗೌರವಗಳನ್ನ ಪಡ್ಕೊಳ್ಳುವಂತ ಒಂದು ವಿಷಯ, ಸ್ಥಾನಮಾನಗಳನ್ನ ಗಳಿಸುವಂತ ವಿಷಯ, ಈ ರೀತಿಯಾದಂತ ಒಂದು ವಿಷಯಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನ್ ಬಂದ್ ಏನ್ ಮಾಡ್ತಿದ್ರು ಅಂದ್ರೆ ಈ ಸಿಸ್ಟಮ್ ನ ಅಪೋಸಿಟ್ ಮಾಡ್ತಾ ಇದ್ರು ಅಂತ ನೋಡ್ತೀವಿ. ಸಿಸ್ಟಮ್ ಅಂತ ಹೇಳಿದಾಗ ಅಲ್ಲಿರುವಂತ ವೈಯಕ್ತಿಕ ಜನರ ಬಗ್ಗೆ ಆತನಿಗೆ ಯಾವುದೇ ದ್ವೇಷ ಇರ್ಲಿಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ ನೋಡಿದಾಗ ನಿಕೋದಮ್ ಬರ್ತಾರೆ. ನಿಕೋದಮ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ನಿಕೋದಮ್ ಬಂದ್ ಮಾತಾಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಅವ್ರಿಗೆ ತುಂಬಾ ಒಂದು ವಿಷಯವನ್ನ ಮಾತಾಡ್ತಾರೆ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಅಲ್ವಾ, ಹಲವಾರು ಪ್ರಶ್ನೆ ಯೇಸು ಕ್ರಿಸ್ತನ ಹತ್ರ ಕೇಳ್ತಾರೆ. ಆಗ ಯೇಸು ಕ್ರಿಸ್ತನ್ ಏನ್ ಮಾಡಿಲ್ಲ, ಅವ್ರನ್ನ ಯಾವುದೇ ರೀತಿ ಅಪೋಸಿಟ್ ಮಾಡಿಲ್ಲ. ಬಟ್ ಬದಲಾಗಿ ಆ ಸಿಸ್ಟಮ್ ಇತ್ತು, ಆಡಳಿತ ವರ್ಗ, ವ್ಯವಸ್ಥೆ ಅಂತ ಹೇಳ್ತೀವಲ್ಲ, ಈ ವ್ಯವಸ್ಥೆ ಅನ್ನೋದು ನಿಮ್ಗೆ ಗೊತ್ತಿದೆ. ಒಂದು ಸಿಸ್ಟಮ್ ಅಂದ್ರೆ ಆ ಸಿಸ್ಟಮ್ ಅದೇ ಆದಂತ ಸಿದ್ಧಾಂತದ ಕೆಳಗೆ ಆ ಸಿಸ್ಟಮ್ ನಡೀತಾ ಇರುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಆಫೀಸ್ ಇದೆ ಅಂದ್ರೆ ಆಫೀಸ್ಗೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ. ನಾವೆಲ್ಲ ಅಲ್ಲಿ ಕೆಲಸ ಮಾಡೋರ್ಗು ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾವು ಫಾಲೋ ಮಾಡ್ಲೇಬೇಕು. ಯಾವುದೇ ಕಾರಣಕ್ಕೂ ನಾವು ಅದನ್ನ ರಿಜೆಕ್ಟ್ ಮಾಡಿದ್ರೆ ಅಲ್ಲಿ ಕೆಲಸದಿಂದ ನಾವು ಹೊರಟೋಗ್ತೀವಿ, ಅಲ್ಲಿಂದ ನಾವು ಒಂದ್ ತೆಗೆದಾಕ್ತಾರೆ ಕೂಡ. ಆದ್ರಿಂದ ನಾವು ಎಲ್ಲಿ ಒಳಪಟ್ಟಿರ್ತೀರೋ ಅದೇ ಆದಂತ ಒಂದು ನೀತಿ ನಿಯಮಗಳ ಕಡೆ ನಾವ್ ಇರ್ತೀವಿ. ಬಟ್ ಇಲ್ಲಿ ನಾವು ಮಾತಾಡುವಂತ ವಿಷಯ ಏನಪ್ಪಾ ಅಂದ್ರೆ ಒಂದು ಧಾರ್ಮಿಕ ಸಂಬಂಧಪಟ್ಟಂತ ವಿಷಯ. ಧಾರ್ಮಿಕ ಸಂಬಂಧಪಟ್ಟ ವಿಷಯ ಅಂದ್ರೆ ದೇವ್ರು ಕೊಟ್ಟಂತ ಸತ್ಯವೇದಕ್ಕೆ ಸಂಬಂಧಪಟ್ಟಂತ ವಿಷಯ. ಅವರಿಟ್ಟಿರುವಂತ ಒಂದು ಸಿದ್ಧಾಂತ ಈ ರೀತಿಯಾಗಿ ಇಟ್ಟಿರ್ಬೇಕಂದ್ರೆ ದೇವ್ರು ಯಾವುದೇ ರೀತಿ ಬೋಧನೆ ಇರ್ಲಿಲ್ಲ. ಬದಲಾಗಿ ದೇವರು ಹೇಳಿರುವಂತ ಬೋಧನೆಗಳನ್ನ ಅವ್ರು ಏನ್ ಮಾಡಿದ್ದಾರೆ, ತಿರುಚಿ ಅದನ್ನ ಮೇಲೆ ಕೆಳಗಡೆ ಮಾಡಿ ತಮಗೆ ಬೇಕಾದಂತ ರೀತಿಯಲ್ಲಿ ಅದನ್ನ ಮಾಡ್ಕೊಂಡಿರುವಂತ ವಿಷಯ ದೇವರಿಗೆ ತುಂಬಾ ಅಸಹ್ಯವಾಗಿ ಕಾಣಿಸ್ಕೊಳ್ತು ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿದೆ, ಆ ಒಂದು ದೇವದರ್ಶನ ಗುಡಾರವನ್ನು ಮಾಡ್ಬೇಕಾದ್ರೆ ಮೋಶೆಗೆ ದೇವ್ರು ಹೇಳ್ತಾರೆ, ಇಲ್ಲಿರುವಂತ ಪ್ರಕಾರ ನಾನು ಹೇಳಿದ ಪ್ರಕಾರ ಮಾಡೋದ್ರಲ್ಲಿ ಯಾವ್ದು ಬದಲಾವಣೆ ಮಾಡ್ಬೇಡ ಅಂತ ಹೇಳಿರ್ತಾರೆ. ಅಂದ್ರೆ ಇದೇನಕ್ಕೋಸ್ಕರ ಈ ವಿಷಯ ಮಾತಾಡ್ತಿದೆ ಅಂದ್ರೆ ದೇವ್ರು ಹೇಳಿದಂತ ವಾಕ್ಯದಲ್ಲಿ ಏನಾದ್ರೂ ನಾನು ಚೇಂಜ್ ಮಾಡ್ತೀನಿ, ಮನುಷ್ಯರು ಏನಾದ್ರು ಚೇಂಜ್ ಮಾಡಿದ್ರೆ ದೇವರಿಗೆ ಅದು ಇಷ್ಟನೇ ಆಗಲ್ಲ. ಯಾಕಂದ್ರೆ ಅದು ದೇವರ ಪರಿಶುದ್ಧವಾದಂತ ಪವಿತ್ರವಾದಂತ ಯೋಜನೆ ಒಳಗೊಂಡಿದೆ. ಅದು ಪ್ರತಿಯೊಬ್ಬ ಮನುಷ್ಯರು ಓದಿ ಅರ್ಥ ಮಾಡ್ಕೊಬೇಕಾಗಿದೆ. ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಅವರ ಜೀವನ ತಪ್ಪಾಗುತ್ತೆ, ಅವರು ದೇವರಿಗೋಸ್ಕರ ಸಲ್ಲಿಸುವಂತ ವಿಷಯಗಳು ತಪ್ಪಾಗುತ್ತೆ. ಹಾಗಾಗಿ ಅದನ್ನ ಬದಲಾವಣೆ ಮಾಡ್ಕೊಳ್ಳೋದು ದೇವ್ರಿಗೆ ಇಷ್ಟ ಇಲ್ಲ. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ದೇವ್ರು ಹೇಳಿದಂತ ಧರ್ಮೋಪದೇಶ ಇರ್ಬೋದು, ಧರ್ಮಶಾಸ್ತ್ರ ಇರ್ಬೋದು, ಅದು ಬರಹಗಳ ರೀತಿಯಲ್ಲೇ ಇರೋದು. ಅದು 2000 ವರ್ಷಗಳ ಕಳೆದು ಇಲ್ಲಿವರೆಗೆ ನಮ್ಮ ಹತ್ರ ಬರ್ಬೇಕಂದ್ರೆ ಅದನ್ನ ಕಾಯ್ಕೊಳ್ಳೋದು ಎಷ್ಟು ಮುಖ್ಯವೋ, ಅದರಲ್ಲಿ ತಪ್ಪಾದ ಬೋಧನೆಗಳು, ತಪ್ಪಾದ ವಿಷಯಗಳು ಸೇರಿಸ್ಕೊಳ್ದೇ ಇರುವಂತ ಕೂಡ ತುಂಬಾ ಮುಖ್ಯವಾಗಿದೆ.
ಹಾಗಾಗಿ ಈ ಒಂದು ಸತ್ಯವೇದನ ಹೊರತುಪಡಿಸಿ ಇವ್ರು ಮಾಡುವಂತ ಈ ತಪ್ಪಾದ ಸಿದ್ಧಾಂತಗಳಿರ್ಬೋದು, ಇವ್ರದೇ ಆದಂತ ಒಂದು ಸಿಸ್ಟಮ್ಸ್ ಇರ್ಬೋದು, ಈ ಸಿಸ್ಟಮ್ನ ಯೇಸು ಕ್ರಿಸ್ತು ತುಂಬಾ ಹಾಗೆ ಮಾಡ್ತಾ ಇದ್ರು. ಸೊ ಅವರೇ ಹೇಳ್ತಾರೆ ಅಲ್ವಾ, ಶಾಸ್ತ್ರಿಗಳು ಅವರೇ ಹೇಳ್ಬೇಕಾದ್ರೆ ನಾವು ಈ ಒಂದು ಸಿಸ್ಟಮ್ ಅಲ್ಲೇ ಇದೀವಿ, ನಾವು ಇಲ್ಲೇ ಇದೀವಿ, ನಮ್ದೇ ಆದಂತ ಸಿಸ್ಟಮ್ ಇದೆ. ಓದ್ಬ್ರಿ ಅದು ಯೋಹಾನ ಸುವಾರ್ತೆ 7:48 ಮತ್ತು 49 ವಾಕ್ಯ ಓದ್ರಿ. ನೀವು ಮರಳಾಗಿರ ಹಿರೀಸಭೆಯಲ್ಲಿ ಆಗಲಿ ಪರಿಸಯರಲ್ಲಿ ಆಗಲಿ ಯಾರಾದರೂ ಅವನನ್ನು ನಂಬಿದಾರೋ ಧರ್ಮಶಾಸ್ತ್ರವನ್ನು ಅರಿಯದಂತ ಈ ಹಿಂಡು ಶಾಪಗ್ರಸ್ತವಾದದ್ದೇ ಅಂದರು. Thank you, ನೋಡಿದ್ರಾ, ಈ ಸಭೆ ನಮ್ದೊಂದು ಸಿಸ್ಟಮ್ ಇದೆಯಲ್ಲ, ಇಲ್ಲಿರೋರು ಯಾರು ನಂಬ್ತಿರೋ ನೀವು ಶಾಪಗ್ರಸ್ತರು. ಅಂದ್ರೆ ಈ ಸಿಸ್ಟಮ್ ಒಳಪಟ್ಟಿರೋರು ನೀವು ಯಾರಾದ್ರೂ ಮಾತ್ರ ಮಾಡಿದ್ರೆ ನೀವು ತಪ್ಪು ಮಾಡ್ತೀರಿ, ನೀವು ಪಾಪ ಮಾಡ್ತೀರಿ. ನೋಡ್ರಿ ಇಲ್ಲಿ ಎರಡು ರೀತಿಯಾದ ವಿಚಾರ ಇತ್ತು. ಒಂದು ಮೇಲಿನ ವರ್ಗದ ವ್ಯಕ್ತಿ, ಮೇ ಬಿ ಆತನು ಸದುಸೇರ ಇರ್ಬೋದು, ಪ್ರಧಾನ ಯಾಜಕನ್ ಇರ್ಬೋದು, ಈ ರೀತಿ ಒಂದು ಅನ್ನ ಕಾಯಿಪಾಲ ಇದ್ರಲ್ಲ ಆ ರೀತಿ ಅವರು ಇರ್ಬೋದು, ಅವರಿಗೆ ಅಧಿಕಾರವಿತ್ತು. ಕೆಳಗಿನವರ ಜನರಿಗೆ ಭಯವಿತ್ತು. ಏನಪ್ಪಾ ಅಂದ್ರೆ ಅವರ ಅಧಿಕಾರದ ಕೆಳಗೆ ನಾವ್ ಇರ್ಬೇಕಾದ್ರೆ ಒಳ್ಳೆಯದನ್ನ ಕೂಡ ಅಂಗೀಕರಿಸಕ್ಕೆ ಭಯ ಇತ್ತು. ಯಾಕಂದ್ರೆ ಅಷ್ಟು ಒಂದು ಭಯ ಪಡುವಂತ ಒಂದು ವಿಷಯ. ಆದ್ರಿಂದ ಕರ್ತನಾದ ಯೇಸು ಕ್ರಿಸ್ತ ಏನ್ ಮಾಡ್ತಿರ್ಲಿಲ್ಲ ಅಂದ್ರೆ, ಅಲ್ಲಿ ಬರ್ಬೇಕಾದ್ರೆ ಈ ಅಧಿಕಾರಕ್ಕೆ ಒಳಪಟ್ಟಿರುವಂತ ಜನರಿಗೆ ಇವರ ಮಾತನ್ನ ಕೇಳಿ ನಡೀತಾ ಇರ್ತಾರಲ್ಲ, ಅವ್ರನ್ನ ಜಾಸ್ತಿ ಗದರಿಸ್ತಾ ಇರ್ಲಿಲ್ಲ, ಅವರಿಗೆ ಕರೆಕ್ಷನ್ ಮಾಡ್ತಾ ಇರ್ಲಿಲ್ಲ. ನೀವೆಲ್ಲಾದ್ರೂ ನೋಡಿದ್ರೆ ಒಂದು ವೈಯಕ್ತಿಕ ವ್ಯಕ್ತಿನ ಯೇಸು ಕ್ರಿಸ್ತ ಏನ್ ಮಾಡಲ್ಲ, ಕರೆಕ್ಷನ್ ಮಾಡಕ್ಕೆ ಸ್ಟೆಪ್ ತಗೊಳ್ಳೋದೇ ಇಲ್ಲ. ಸದುಸೇರ್ ಪರಿಸರನ ಕರೆಕ್ಷನ್ ಮಾಡ್ದಂಗೆ ಸಾಮಾನ್ಯ ಒಂದು ವ್ಯಕ್ತಿನ ಯೇಸು ಕ್ರಿಸ್ತ ಗದರಿಸ್ತಾ ಇರ್ಲಿಲ್ಲ ಅಲ್ವಾ. ಬದಲಾಗಿ ಅವರ ಗದರಿಸ್ಬೇಕಿಲ್ಲ, ಆ ಸಿಸ್ಟಮ್ ಮೇಲೆ ತುಂಬಾ ಇತ್ತು. ಆ ಸಿಸ್ಟಮ್ ಎಷ್ಟಿತ್ತು ಅಂದ್ರೆ, ಎಷ್ಟು ಕೆಟ್ಟದಾಗಿತ್ತು ಅಂದ್ಬಿಟ್ಟು ಯೇಸು ಕ್ರಿಸ್ತನ ಬಿಚ್ಚಿ ಇಟ್ಟಿರ್ತಾರೆ, ಸ್ಪಷ್ಟವಾಗಿ ಮಾತಾಡಿರ್ತಾರೆ ಅಲ್ವಾ. ಸುಣ್ಣ ಬಲಿಯಲ್ಪಟ್ಟ ಸಮಾಧಿಗಳಂತ ಮಾತಾಡಿರ್ತಾರೆ. ಅದೊಂದು ಮಾತು ಸಾಕಲ್ವಾ. ಅಂದ್ರೆ ಅದು ಅವ್ರ ಮನಸ್ಸಿಗೆ ಎಷ್ಟು ಗಾಯ ಉಂಟು ಮಾಡಿತ್ತು. ಗಾಯ ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರ ಮನಸ್ಸಿಗೆ ಎಷ್ಟು ಚುಚ್ಚಿರುತ್ತ ಪಾಯಿಂಟ್. ಸುಣ್ಣ ಬಳಿಯಲ್ಪಟ್ಟ ಸಮಾಧಿ ಅಂದ್ರೆ ಏನಪ್ಪಾ ಅರ್ಥ? ನಮ್ ಬಗ್ಗೆ ಈ ತರ ಹೇಳಿದ್ರೆ ಜನ ಏನಂತ ತಿಳ್ಕೊಳ್ತಾರೆ? ಸ್ಪಷ್ಟವಾಗಿ ಆ ವಾಕ್ಯ ಹೇಳ್ತಾರೆ, ನೀವು ಹೊರಗಿನ ನೋಟಕ್ಕೆ ಒಳ್ಳೆಯವರು, ಒಳಗೆ ನೀವು ಅಶುದ್ಧರು ಅಂತ. ಆಗ ಜನ ಏನ್ ತಿಳ್ಕೊಂತಾರೆ, ಓ ಇವ್ರು ಆಕ್ಟಿಂಗ್ ಮಾಡೋರ ಕಪಟಿಗಳಾಗಿರೋ. ಅದಕ್ಕೆ ಯೇಸು ಕ್ರಿಸ್ತ ಮತ್ತೆ ಮತ್ತೆ ಕಪಟಿಗಳಾದ ಶಾಸ್ತ್ರೀಯರೇ ಪರಿಸೆಯರ ಅಂತ ಯೂಸ್ ಮಾಡ್ತಾರೆ. ಕಪಟ 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 ಅಂತಾನೆ ಬೈತಾ ಇದ್ರು. ನೋಡ್ರಿ, ಅದೆಲ್ಲ ಏನಪ್ಪಾ ಅಂದ್ರೆ ಆ ಸಿಸ್ಟಮ್. ನಾನು ಇಲ್ಲಿ ಮಾತಾಡೋದೇನಪ್ಪ ಅಂದ್ರೆ, ಆ ಎಂಟೈರ್ ಸಿಸ್ಟಮ್ ಏನಿದೆ ಅದ್ರ ಕರೆಕ್ಷನ್ ಬಗ್ಗೆನೇ ಕರ್ತನಾದ ಯೇಸು ಕ್ರಿಸ್ತ ಗದರಿಸ್ತಾ ಇದ್ರು ಹೊರತು ವೈಯಕ್ತಿಕ ವ್ಯಕ್ತಿಯ ಮೇಲೆ ಯೇಸು ಕ್ರಿಸ್ತ ಯಾವಾಗ ಏನ್ ಮಾಡ್ತಿಲ್ಲ, ಏನು ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ಅವ್ರ ಬಗ್ಗೆ ಮಾತಾಡ್ಬೇಕಾರೆ ಏನಂತ ಮಾತಾಡ್ತಾರೆ, ಕುರುಡ ನಾಯಕರೇ ಅಂತ ಮಾತಾಡ್ತಾರೆ. ನೀವು ಕೂಡ ಸೇರಲ್ಲ, ಬೇರೆಯವ್ರನ್ನ ಸೇರ್ಸಕ್ ಬಿಡಲ್ಲ. ಯಾಕಂದ್ರೆ ನಿಮ್ ಸಿಸ್ಟಮ್ ಆ ರೀತಿ ಕರೆಕ್ಟ್ ಆಗಿದೆ. ಆ ಸಿಸ್ಟಮ್ ನ ನೀವು ಫಾಲೋ ಮಾಡೋರ್ಗು, ನೀವು ಆ ಸಿಸ್ಟಮ್ ಇರೋವರೆಗೂ ನೀವಂತೂ ಹೋಗೋದಿಲ್ಲ ದೇವ್ರ ರಾಜ್ಯಕ್ಕೆ. ಅದೇ ರೀತಿ ಬೇರೆಯವ್ರನ್ನು ಕೂಡ ಏನ್ ಮಾಡ್ತಾರೆ, ನೀವು ಸೇರ್ಸಕ್ ಬಿಡಲ್ಲ. ಯಾಕೆ ಅಂದ್ರೆ ಆಗಿನ ಕಾಲದಲ್ಲಿ ಧರ್ಮ ಅಂತ ತಗೊಂಡಾಗ ಯೇಸು ಕ್ರಿಸ್ತನ್ ಬಂದಾಗ ಓಕೆ, ಬಂದ್ಮೇಲೆ ಕೂಡ ಇಲ್ಲ ಬಿಡ್ರಿ, ಒಂದೇ ವ್ಯಕ್ತಿ ಇರೋದು, ಯೇಸು ಕ್ರಿಸ್ತ ಒಬ್ಬರೇ ಇದಾರೆ ಈಗ. ಆದ್ರೆ ಯೇಸು ಕ್ರಿಸ್ತ ಬರುವಂತ ಸಮಯದಲ್ಲಿ ಧರ್ಮ ಅಂತ ಬಂದಾಗ ಈ ಸದುಸೇರ ಪರಿಸೇರ, ಈ ಒಂದು ಶಾಸ್ತ್ರಿಗಳ ಪ್ರಧಾನ ಯಾಜಕರ ಇವ್ರೇನ್ ಹೇಳ್ತಿರೋ ಅದೇ ನಡೀತಾ ಇತ್ತು. ಅದೇ ವೇದ ವಾಕ್ಯವಾಗಿತ್ತು. ಅವ್ರು ತಪ್ಪೇಳಿದ್ರು ಅದು ಕೇಳ್ಬೇಕಾಯ್ತು, ನಿಜ ಹೇಳಿದ್ರು ಕೇಳ್ಬೇಕಾಯ್ತು. ಅವರ ಬೋಧನೆಗಳೇ ನಿಜ ಅಂತ ಜನ ಎಲ್ಲ ನಂಬ್ಕೊಂಡ್ಬಿಡ್ತಿದ್ರು. ಲಾಸ್ಟ್ ಟೈಮ್ ಕೂಡ ನಾವು ನೋಡಿದ್ವಲ್ಲ, ಅವರು ಕೊಡುವಂತ ಒಂದು ಮನುಷ್ಯರ ಏನಂತಾರೆ, ಈ ಅವ್ರದೇ ಅಂತ ತಲ್ಮೂದ್ ಅಂತ ಒಂದು ಬುಕ್ ಇದೆ. ಆ ಬುಕ್ ಅಲ್ಲಿ ಬರ್ದಿರೋಂತ ಒಂದು ಬೋಧನೆಗಳು ಏನ್ ಮಾಡ್ತಾ ಇದ್ರು, ಬೋಧಿಸ್ತಾ ಇದ್ರು. ಮನುಷ್ಯರಿಂದ ಬಂದಂತ ಈ ರೀತಿ ಕೈ ತೊಳಿಬೇಕು, ಈ ರೀತಿ ವಸ್ತ್ರ ಹಾಕ್ಬೇಕು, ಈ ರೀತಿ ಬಟ್ಟೆ ಹಾಕ್ಬೇಕು, ಜೀರಿಗೆ ಇದು ಸಾಂಬಾರ್ ಪದಾರ್ಥಗಳನ್ನ ದಶಮ ಭಾಗ ಕೊಡ್ಬೇಕು, ಈ ರೀತಿಯಾಗಿ ಏನ್ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಇದೇ ಆದಂತ ಸಿಸ್ಟಮ್ ಅವ್ರದ್ದು. ಈ ಸಿಸ್ಟಮ್ ಕೆಳಗಡೆ ಎಲ್ಲ ಇದ್ರು. ಆ ಸಿಸ್ಟಮ್ ಕೆಳಗೆ ಇರೋರೆಲ್ಲ ಪವಿತ್ರರು, ಆ ಸಿಸ್ಟಮ್ ನ ಫಾಲೋ ಮಾಡದಿರೋಲ್ಲ ಅಶುದ್ಧರು ಅಂತ. ನೋಡ್ರಿ, ಇವಾಗ ಫಾರ್ ಎಕ್ಸಾಂಪಲ್ ಬ್ರದರ್ ಕೂಡ ಮಾತಾಡ್ತಾರೆ. ಒಂದು ನೋಡ್ರಿ, ಈಗ ಅವ್ರ ಮನೆಯಲ್ಲಿ ಪಾತ್ರೆ ಸಾಮಾನುಗಳಿರುತ್ತೆ ನೋಡಿ, ಅದನ್ನೆಲ್ಲ ಚೆನ್ನಾಗಿ ತೊಳಿತಾ ಇದ್ರು. ಅವರು ಕ್ಲೀನ್ ಆಗಿ ತೊಳೆದು ಇರ್ತಾ ಇದ್ರು. ತೊಳೆಯೋದಿಕ್ಕೆ ಕೆಲಸಗಾರನ ಯೂಸ್ ಮಾಡ್ತಿದ್ರು. ಯಾಕಂದ್ರೆ ತುಂಬಾ ಶ್ರೀಮಂತರು ಇರ್ತಿದ್ರು ಅವರು, ಅಲ್ಲ ದುಡ್ಡಿನ ವ್ಯವಸ್ಥೆಯಲ್ಲಿ ತುಂಬಾ ಮೇಲಿನವರ ಕಾಣಿಸಲ್ಪಡ್ತಿದ್ರು. ತೊಳೆಯೋದಿಕ್ಕೆ ಕೆಲಸಗಾರನ ಇಡ್ತಾ ಇದ್ರು. ಆದ್ರೆ ಇವ್ರೇನ್ ಎಕ್ಸೆಪ್ಟ್ ಮಾಡ್ತಿದ್ರೆ, ನೀವು ಕೂಡ ಹಂಗೆ ಇರ್ಬೇಕು, ಎಲ್ರು ಹಿಂಗೆ ನಾವು ಒಂಥರ ತೊಳಿಬೇಕು, ಕ್ಲೀನ್ ಆಗಿರ್ಬೇಕು ಅಂದ್ಬಿಟ್ಟು. ಯೋಚನೆ ಮಾಡ್ರಿ, ಪಾತ್ರೆ ತೊಳೆಯೋದು ಎಷ್ಟು ಕಷ್ಟ ಇದೆ. ನಮ್ ಬ್ರದರ್ಸ್ ಗೊತ್ತಾಗಲ್ಲ, ಸಿಸ್ಟರ್ಸ್ ಗೊತ್ತು ಪಾತ್ರೆ ತೊಳೆಯೋದಂದ್ರೆ ಎಷ್ಟು ಕಷ್ಟ ಇದೆ ಅಂದ್ಬಿಟ್ಟು ಅಲ್ವಾ. ಈಗಿನ ಕಾಲದಲ್ಲಿ ಬೇರೆ ತರ ಇದೆ, ಬಟ್ ಆಗಿನ ಕಾಲದಲ್ಲ ತುಂಬಾ ಕಷ್ಟನೇ ಇದೆ ಪಾತ್ರೆ ತೊಳೆಯೋದು, ವಸ್ತ್ರನ ಒಗ್ದಾಕದೆಲ್ಲ. ನಾವು ಸಹೋದರ ಹೋಗಿ ಈಚೆ ಹೋಗಿ ಕೆಲಸ ಮಾಡೋಕ್ಕಿಂತ ಕಷ್ಟವಾದ ಕೆಲಸ ಅದಲ್ಲ. ನಮ್ಗೆ ಗೊತ್ತಿಲ್ಲ ಅದು ಎಷ್ಟೇ ಮಾಡಿ. ಇವತ್ತಲ್ಲಿ ಸ್ವಲ್ಪ ಟೆಕ್ನಾಲಜಿ ಇರೋದ್ರಿಂದ ಮಿಕ್ಸಿ ಬಂದಿದೆ, ವಾಷಿಂಗ್ ಮಿಷಿನ್ ಎಲ್ಲ ಬಂದಿದೆ. ಹಿಂದಿನ ಕಾಲದಲ್ಲಿ ಆ ಕೆಲಸ ಹೆಣ್ಮಕ್ಳು ಮನೇಲಿ ಇರುವಂತವ್ರು ಸ್ತ್ರೀಯರು ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟ. ಈಗ ಇವ್ರ ತರನೇ ಅವರೆಲ್ಲ ಪಾತ್ರೆ ತೊಳೆದಿರ್ಬೇಕು, ಕ್ಲೀನ್ ಮಾಡ್ಬೇಕಂದ್ರೆ ಪಾಪ ಎಷ್ಟು ಕಷ್ಟ ಇರುತ್ತೆ. ಆದ್ರಿಂದ ಇವ್ರೇನ್ ತಿಳ್ಕೊಳ್ಳೋದು, ನೀವೆಲ್ಲ ಅಶುದ್ಧರು, ನೀವೆಲ್ಲ ಕ್ಲೀನೇ ಇಲ್ಲ ನಿಮ್ದು. ನೋಡ್ರಿ, ಇದೆಲ್ಲ ಇವ್ರದೇ ಆದಂತ ಬೋಧನೆ. ಈ ಸಿಸ್ಟಮ್ ನ ಯೇಸು ಕ್ರಿಸ್ತ ಏನ್ ಮಾಡ್ತಿದ್ರು, ಗದರಿಸ್ತಾ ಇದ್ರು. ಬದಲಾಗಿ ಇಂಡಿವಿಜುವಲ್ ಆಗಿ ಜನರನ್ನ ಏನ್ ಮಾಡ್ತಿರ್ಲಿಲ್ಲ, ಅವ್ರನ್ನ ಗದರಿಸ್ತಾ ಇರ್ಲಿಲ್ಲ. ಈ ಒಂದು ಸಿಸ್ಟಮ್ ನ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಅಪೋಸಿಟ್ ಮಾಡ್ತಾ ಇದ್ರು. ಈ ಸಿಸ್ಟಮ್ ನ ಅಪೋಸಿಟ್ ಮಾಡೋಂತ ಉದ್ದೇಶ ಏನಪ್ಪಾ ಅಂದ್ರೆ,
ಆ ಸಿಸ್ಟಮ್ ಬದಲಾವಣೆ ಮಾಡ್ಕೊಳ್ತಾರ ಅಂತಲ್ಲ, ನೀವ್ ಬದಲಾವಣೆನೇ ಆಗಲ್ಲ ಅಂತಾನೆ ಮಾತಾಡ್ತಾ ಇದ್ರಿ ಯೇಸು. ನೀವಂತೂ ಚೇಂಜ್ ಆಗಲ್ಲ, ಯಾಕಂದ್ರೆ ನಿಮ್ ಸಿಸ್ಟಮ್ ನಿಮ್ಮನ್ನ ಅಷ್ಟು ಸ್ಟ್ರಾಂಗ್ ಆಗಿ ಹಿಡ್ಕೊಂಡ್ಬಿಟ್ಟಿದೆ. ನೀವ್ ಅದು ತುಂಬಾ ಬಲವಾಗಿ ಬೇರೂರ್ ಬಿಟ್ಟಿದ್ದೀರಾ. ನಿಮ್ಮನ್ನ ಚೇಂಜ್ ಮಾಡೋದು ತುಂಬಾನೇ ಕಷ್ಟ ಇದೆ, ಈ ರೀತಿನೇ ಮಾತಾಡ್ತಾ ಇದ್ರು. ಇದು ನಮಗೊಂದು ಪಾಠವಾಗಿತ್ತು. ಯಾಕಂದ್ರೆ ಇಂತಹ ಸಿಸ್ಟಮ್ಸ್ ಏನಾಗುತ್ತಂದ್ರೆ, ಈ ಸಿಸ್ಟಮ್ ಅಲ್ಲಿ ಇದ್ರೆ ಅದರಿಂದ ಹೊರಡೆ ಬರೋದು ತುಂಬಾನೇ ಕಷ್ಟ. ಆ ಸಿಸ್ಟಮ್ ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಕ್ಕಾಗಲ್ಲ. ನಾವು ಮುಂದಿನ ಟೈಮಿಂದ ಇದ್ರ ಬಗ್ಗೆ ಓದ್ಕೊಂಡ್ ಬಂದಿದ್ದೀವಿ ತಾನೆ. ಹಳೆ ಒಂದು ಬುದ್ದಲಿಯಲ್ಲಿ ಹೊಸ ದ್ರಾಕ್ಷಿ ರಸ ಇಡಕ್ಕಾಗಲ್ಲ. ಆ ಸಿಸ್ಟಮ್ ಜೊತೆಗೆ ಹೊಸ ಸಿದ್ಧಾಂತವನ್ನ ಬೆರೆಸಕ್ಕೆ ಆಗಲ್ಲ. ಬಿಟ್ಟು ಬನ್ರಿ, ಅವ್ರು ಕುರುಡರು. ನೀವು ಕುರುಡರನ್ನ ಫಾಲೋ ಮಾಡಿದ್ರೆ ಎಲ್ರು ಕೂಡ ಹಳ್ಳಕ್ಕೆ ಬೀಳ್ತೀರಾ. ಕುರುಡರನ್ನ ಬಿಟ್ಟು ಬನ್ರಿ ಅಂತ ಯೇಸು ಕ್ರಿಸ್ತ ಆಗ್ಲೇ ಕೂಡ ಇದೇ ರೀತಿಯಾದಂತ ಈಗಿರುವಂತ ಬಾಬಿಲೋನ್ ಸಿಸ್ಟಮ್ ಹೇಗಿದೆಯೋ ಅದೇ ರೀತಿಯಾಗಿದ್ದಂತ ಒಂದು ಸಿಸ್ಟಮ್ ನ ಒಂದು ಮಾದರಿಯಾಗಿ ಈ ಸದುಸೇರು, ಪರಿಸೇರು ಮತ್ತೆ ಸದ್ದುಕಾಯರು ಆಗಿರುವಂತ ಇಸ್ರೇಲ್ ಜನರಿರುವಂತ ಈ ಉನ್ನತ ವರ್ಗದವರ ಜನರನ್ನ ಗದರಿಸುವಂತ ವಿಷಯವನ್ನ ನಾವು ನೋಡಬಹುದು ಅಲ್ವಾ. ಸೊ ಆಗಿರ್ಬೇಕಾದ್ರೆ ಅದೇ ಸಿಸ್ಟಮ್ ನ ನಮ್ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಮೇಸಿಯನಾಗಿ ಅಲ್ವಾ ಬಂದ್ಮೇಲೆ ಕೂಡ ಅದೇ ಸಿಸ್ಟಮ್ ಇಲ್ಲಿ ನಡೀತಾ ಇದೆ. ಸೊ ಅದನ್ನ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಮಾತಾಡ್ತಾ ಇದಾರೆ ಅಲ್ವಾ. ಸೊ ಒಂದ್ ವೇಳೆ ಯಾವಾಗ ಅವರು ಮೊದಲ ಯಹೂದ್ಯರು ಅವ್ರೇನಾದ್ರು ಈ ಒಂದು ವಿಷಯವನ್ನ ಆ ಒಂದು ಸಿಸ್ಟಮ್ ತಪ್ಪು ಅಂತ ಏನಾದ್ರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಅವ್ರು ಫಸ್ಟ್ ಏನ್ ಕೆಲಸ ಮಾಡ್ತಿದ್ರು ಗೊತ್ತಾ, ಯೇಸು ಕ್ರಿಸ್ತನೇ ಮೆಸ್ಸಿಯ ಅಂತ ಅಕ್ಸೆಪ್ಟ್ ಮಾಡ್ತಾ ಇದ್ರು. ಹಾಗೆ ಇವತ್ತು ಕೂಡ ಮೆಸ್ಸಿಯನ್ ಬಂದಿದ್ರು ಬಾಬಿಲೋನಿಗೆ ಗೊತ್ತಿಲ್ಲದೆ ಇರೋದು ಕೂಡ ಅದೇ ರೀತಿಯಾದಂತ ವಿಷಯವಾಗಿದೆ. ಓಕೆನಾ, ಕಂಟಿನ್ಯೂ ಮಾಡೋಣ. ಎಸ್, ಓದ್ರಿ ಸಿಸ್ಟರ್. ಯಾರು ಓದ್ತೀರಾ? ಓದ್ತೀನಿ ಬ್ರದರ್. ಓದಿ ಸಿಸ್ಟರ್. ನಮ್ಮ ಕರ್ತನ ನಿರಂತರವಾದ ಪ್ರಯತ್ನವು ಸಾರ್ವಜನಿಕರ ಗಮನ ಸೆಳೆಯುವುದನ್ನು ತಡೆಗಟ್ಟುವುದಾಗಿತ್ತು. ತನ್ನ ಅದ್ಭುತ ಕಾರ್ಯಗಳು ಮತ್ತು ಬೋಧನೆಗಳು ಜನರನ್ನು ಪ್ರಚೋದಿಸದಂತೆ ಮಾಡುವುದಾಗಿತ್ತು. ಹಾಗಾಗದಿದ್ದಲ್ಲಿ ಅವರು ಆತನನ್ನು ಬಲಾತ್ಕಾರವಾಗಿ ಕರಕೊಂಡು ಹೋಗಿ ತಮ್ಮ ಅರಸನನ್ನಾಗಿ ಮಾಡಿಕೊಳ್ಳುತ್ತಿದ್ದರು. ಯೋಹಾನ 6ನೇ ಅಧ್ಯಾಯ 15ನೇ ವಚನ. ಆದಾಗ್ಯೂ ಆತನು ತನ್ನ ಮೆಸ್ಸಿಯತ್ವದ ಅಧಿಕಾರದ ಈ ಸಾಕ್ಷ್ಯಗಳನ್ನು ಅಥವಾ ಪುರಾವೆಗಳನ್ನು ನಿರಂತರವಾಗಿ ಯಹೂದ್ಯ ಯಾಜಕರುಗಳ ಗಮನಕ್ಕೆ ತರುತ್ತಲೇ ಇದ್ದನು. ಅವರ ಸಭಾರಾಷ್ಟ್ರವು ಮುಗಿಯುವವರೆಗೆ ಅವರ ಮನೆ ಅಥವಾ ಪದ್ಧತಿಯು ತೆಗೆದುಹಾಕಲ್ಪಟ್ಟು ಅವರ ಆಲಯವು ಅವರಿಗೆ ಬರಿದಾಗುವ ತನಕವಾಗಿತ್ತು. ನಂತರದಲ್ಲಿ ಇದನ್ನು ಆತನ ನಿರ್ದೇಶನದಲ್ಲಿ ಮತ್ತು ಅಪೊಸ್ತಲರ ಬೋಧನೆಗಳ ಅಡಿಯಲ್ಲಿ ಎಲ್ಲಾ ಪ್ರಯತ್ನಗಳನ್ನು ಜನರಿಗೆ ವ್ಯಕ್ತಿಗತವಾಗಿ ನಿರ್ದೇಶಿಸಲಾಯಿತು ಮತ್ತು ತ್ಯಜಿಸಲ್ಪಟ್ಟ ಸಭಾ ಸಂಸ್ಥೆಯ ಮತ್ತು ಅದರ ಅಧಿಕಾರಿಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸ. ಓಕೆ, ಥ್ಯಾಂಕ್ ಯು. ನೋಡಿ, ಇಲ್ಲಿ ನಾವು ಗಮನಿಸಬೇಕಂತ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಮಾತಾಡುವಂತ ಬೋಧನೆ ಈ ಒಂದು ಸಿಸ್ಟಮ್ ನ ಜನರಿಗೆ ಎತ್ತಿ ತೋರಿಸ್ತಾ ಇತ್ತು ಅಲ್ವಾ. ಸೊ ಅವರ ಮುಖ್ಯವಾದ ಒಂದು ಉದ್ದೇಶ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಉದ್ದೇಶ ಅದು ಆಗಿತ್ತು. ಸ್ಪಷ್ಟತೆ ನೀಡಬೇಕಾಯ್ತು. ಯಾವ ರೀತಿ ಸ್ಪಷ್ಟತೆ ಅಂದ್ರೆ ಎಲ್ರು ಕೂಡ ನಿಖರತೆ ಇರ್ಬೇಕಾಯ್ತು. ನಿಜವಾದಂತ ಸತ್ಯ ಏನು. ಇನ್ನು ಯೇಸು ಕ್ರಿಸ್ತನ್ ಬಂದ್ಬಿಟ್ಟು ಆತನ ಮಾತಾಡಂತ ಉಪದೇಶನೇ ಸರಿ ಅಂತ ಮಾತಾಡಕ್ಕಿಂತ ಮೊದಲು ಬೇರೆ ಒಂದು ವಿಷಯವನ್ನ ಮಾತಾಡ್ತಿದ್ರು, ಬೇರೆ ಒಂದು ವಿಷಯವನ್ನ ಮಾಡ್ತಿದ್ರು. ಏನ್ ಗೊತ್ತಾ, ಏನ್ ಮಾಡ್ತಿದ್ರು ಅಂದ್ರೆ, ನಾನ್ ಮಾತಾಡುವಂತ ಹೊಸ ವಿಷಯಗಳನ್ನ ನೀವು ಕೇಳೋದಿರ್ಲಿ, ದೇವ್ರು ನಿಮ್ಗೆ ಕೊಟ್ಟಂತ ವಿಷಯದಲ್ಲೇ ನೀವು ಇನ್ನ ನಂಬಿಕಸ್ಥರಾಗಿಲ್ಲ, ಅದೇ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅದನ್ನೇ ಬದಲಾವಣೆ ಮಾಡಿದರೆ ಈ ಒಂದು ಸದಸ್ಯರು ಪರಿಸರ ಅನ್ನೋ ವಿಷಯನ ಮಾತಾಡ್ತಾ ಇದ್ರು. ಅದನ್ನ ತಿರಿ ಹೇಳ್ತಾ ಇದ್ರು. ಯೇಸು ಕ್ರಿಸ್ತ ಮಾತಾಡ್ಬೇಕಾದ್ರೆ ನಿಮ್ಮ ಧರ್ಮಶಾಸ್ತ್ರ ಈ ರೀತಿ ಬರೆಯಲ್ಪಟ್ಟಿದೆ, ಬಟ್ ನೀವೇನ್ ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ತಾ ಇದ್ರು. ಈಗ ಅದನ್ನೇನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೇಕಾದ್ರೆ ಈ ಹೊಸ ವಿಷಯವನ್ನ ಕ್ರಿಸ್ತನ ಒಂದು ಬೋಧನೆ ವಿಷಯಗಳನ್ನ ಒಂದು ನೂತನ ಸೃಷ್ಟಿಗೆ ದೇವರ ಮಕ್ಕಳಿಗಿರುವಂತ ಒಂದು ವಿಷಯವನ್ನ ಹೇಗೆ ಅರ್ಥ ಮಾಡ್ಕೊಳಕ್ಕಾಗುತ್ತೆ? ಅವರು ಯೋಚನೆ ಮಾಡ್ರಿ. ಅದ್ರೇ ಅವ್ರು ತಪ್ಪಾದ ಒಂದು ತಿಳುವಳಿಕೆನ ಹೊಂದ್ಕೊಂಡಿದ್ದಾರೆ. ಬಟ್ ಮುಖ್ಯವಾಗಿ ಅವ್ರು ಮಾಡುವಂತ ವಿಷಯಗಳು ಇದೇ ಆಗಿತ್ತು ಕ್ರಿಸ್ತನ ಪ್ರೀತಿಸರಸ್ರೆ. ಹಾಗಾಗಿ ಆತನು ಮಾಡುವಂತ ಅನೇಕ ಒಂದು ಅದ್ಭುತ ಕಾರ್ಯಗಳಿರ್ಬೋದು, ಎಲ್ಲವೂ ಇರ್ಬೋದು. ಇದರ ಹಿನ್ನೆಲೆ ಏನಪ್ಪಾ ಅಂದ್ರೆ, ಜನರು ಆ ಒಂದು ತಪ್ಪಾದ ಬೋಧನೆಗಳಿಂದ ತಿರುಗ್ಬೇಕು, ನಿಜವಾದ ಬೋಧನೆಗಳನ್ನ ಅವ್ರು ಅರ್ಥ ಮಾಡ್ಕೊಬೇಕಾಗಿತ್ತು ಅನ್ನೋದೇ ಉದ್ದೇಶವಾಗಿತ್ತು. ನೋಡ್ರಿ, ಇಲ್ಲಿ ನಾವು ಯೋಹಾನ ಸುವಾರ್ತೆ 6:15 ಓದ್ತೀವಿ. ಏನಪ್ಪಾ ಅಂತಂದ್ರೆ, ಓದ್ರಿ, ವಾಕ್ಯನ ಓದ್ಬಿಡ್ರಿ. ಯೋಹಾನ ಸುವಾರ್ತೆ 6:15. ಆಗ ಯೇಸು ಅವರು ಬಂದು ತನ್ನನ್ನು ಹಿಡುಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕೆಂಬ ಯೋಚನೆಯಲ್ಲಿದ್ದಾರೆಂದು ತಿಳಿದುಕೊಂಡು ತಿರುಗಿ ತಾನೊಬ್ಬನೇ ಒಂಟಿಗನಾಗಿ ಬೆಟ್ಟಕ್ಕೆ ಹೋಗಿ ಬಿಟ್ಟನು. ನೋಡ್ರಿ, ಪ್ರತಿ ಸರಿ ಈ ರೀತಿ ಮಾತಾಡ್ಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನು
ತನ್ನ ಬಗ್ಗೆ ಇರುವಂತ ಪ್ರಾಮುಖ್ಯತೆಗಿಂತ ಹೆಚ್ಚಾಗಿ ಅವರ ತಪ್ಪಾದ ಬೋಧನೆಗಳ ಅರಿವನ್ನ ಅಲ್ಲಿ ಮೂಡಿಸ್ತಾ ಇದ್ರು. ಸೊ ಯಾಕೆ ಆ ರೀತಿ ಮಾಡ್ತಾ ಇದ್ರು? ಆ ರೀತಿ ಮಾಡೋದ್ರಿಂದ ಏನು ಒಳ್ಳೆ ಕಾರ್ಯ ನಡೀತಾ ಇತ್ತು? ಯಾವ ಒಳ್ಳೆ ಕಾರ್ಯಕ್ಕೋಸ್ಕರ, ಯಾವ ಒಳ್ಳೆ ಕೆಲಸಕ್ಕೋಸ್ಕರ ಆ ರೀತಿ ಮಾಡ್ಬೇಕಾಯ್ತು ಯೇಸು ಕ್ರಿಸ್ತನ ಅಂತ ನೋಡ್ಬೇಕಾದ್ರೆ ಕ್ರಿಸ್ತನ ನೋಡ್ರಿ, ಧರ್ಮಶಾಸ್ತ್ರವು ಕ್ರಿಸ್ತನಿಗೆ ನಡೆಸುವಂತ ಉಪಾಧ್ಯಾಯವಾಗಿದೆ, ಒಂದು ಟೀಚರ್ ಆಗಿದೆ. ಆದ್ರೆ ಧರ್ಮಶಾಸ್ತ್ರವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ ವ್ಯಕ್ತಿ ಮಾತ್ರ ಕ್ರಿಸ್ತನ ಅಂಗೀಕರಿಸಕ್ಕಾಗುತ್ತೆ. ಧರ್ಮಶಾಸ್ತ್ರವನ್ನ ಯಾರೊಬ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಕ್ರಿಸ್ತನನ್ನ ಗುರುತಿಡಿಯೋದು ಕಷ್ಟ ಆಗ್ಬಿಡುತ್ತೆ. ಆದ್ರಿಂದ ಧರ್ಮಶಾಸ್ತ್ರದ ವಿಚಾರಗಳನ್ನೇ, ಧರ್ಮಶಾಸ್ತ್ರದ ಬೋಧನೆಗಳನ್ನೇ ಇವ್ರು ಬದಲಾವಣೆ ಮಾಡಿದಾರೆ. ಅಂದ್ರೆ ಈಗ ಅರ್ಥ ಮಾಡ್ಕೊಂಡಿರೋರು ಎಷ್ಟ್ರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿರ್ಬೋದು? ಮೊದಲನೇದಾಗಿ ಧರ್ಮಶಾಸ್ತ್ರದ ಉದ್ದೇಶ, ತಾತ್ಪರ್ಯ ಏನು ಅನ್ನೋಂಥ ವಿಷಯವನ್ನ ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನ ಇಲ್ಲಿ ತಿಳಿಯಲ್ತಾರೆ. ಬಟ್ ಜನ ಏನ್ ಮಾಡ್ತಾರೆ? ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳಲ್ಲ. ಅದ್ ಬದಲಾಗಿ ಏನ್ ಮಾಡ್ತಾರೆ? ಇವರಲ್ಲಿರುವಂತ ಅದ್ಭುತ ಕಾರ್ಯಗಳು ಮಾಡುವಂತ ಉದ್ದೇಶ ಬೇರೆ ಆಗಿತ್ತು. ಅವ್ರೇನ್ ತಿಳ್ಕೊಳ್ತಾರೆ? ಈ ತರ ಒಂದ್ ಮಿರಾಕಲ್ ಮಾಡುವಂತ ವ್ಯಕ್ತಿಗಿಂತ ಶ್ರೇಷ್ಠ ವ್ಯಕ್ತಿ ಯಾರಪ್ಪ ಇರ್ತಾರೆ? ಯೇಸು ಕ್ರಿಸ್ತನಿಗಿಂತ ಒಂದು ಗ್ರೇಟ್ ಪರ್ಸನ್ ಯಾರು? ಮಿರಾಕಲ್ ಎಲ್ಲ ಮಾಡ್ಬಿಟ್ರೆ ಹೆಂಗೆ, ಅದ್ಭುತ ಕಾರ್ಯಗಳು ಮಾಡ್ಬಿಟ್ರೆ ಹೆಂಗಿರ್ತಾರೆ? ಇವತ್ತು ಕೂಡ ನೋಡ್ತೀವಲ್ಲ, ಸೂಪರ್ ಮ್ಯಾನ್, ಸೂಪರ್ ಪವರ್ ಅಂತ ಇರುವಂತ ವ್ಯಕ್ತಿಗಳು ನೋಡ್ಬಿಟ್ರೆ ಹೆಂಗಿರುತ್ತೆ ಜನ? ಇವರೇ ಹೀರೋ, ಇವರೇ ದೊಡ್ಡವರು. ಆ ರೀತಿ ಆತನ ಅದ್ಭುತ ಕಾರ್ಯಗಳನ್ನ, ಆತನ ಉಪದೇಶಗಳನ್ನ ನೋಡಿ ಈ ರೀತಿ ತಗೊಂಡು ಇವರೇ ನಮಗೆ ನಾಯಕರಾಗಿರ್ಬೇಕು, ರಾಜನಾಗಿರ್ಬೇಕಂತ ಯೋಚನೆ ಮಾಡಿದ್ರು ಹೊರತು ಅಲ್ವಾ, ಆತನ ಬೋಧನೆ ಸತ್ಯಗಳಿಗೆ ಏನ್ ಮಾಡ್ಲಿಲ್ಲ, ಅವರು ಕಿವಿಗೊಡ್ಲಿಲ್ಲ ಅಲ್ವಾ. ಸಾಗಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಸರೇ ಇಲ್ಲಿ ಪ್ರತಿ ಸರಿ ಕರ್ತನಾದ ಯೇಸು ಮಾಡಿದಂತ ಉಪದೇಶ ಇರ್ಬೋದು, ಆ ಒಂದು ಅದ್ಭುತ ಕಾರ್ಯಗಳಿರ್ಬೋದು, ಅದೆಲ್ಲವೂ ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆ ಅಧಿಕಾರದ ಬಗ್ಗೆ ಅಲ್ಲಿ ತಿಳಿಸ್ಕೊಡ್ತಾ ಇತ್ತು ಅವರು. ಯಾಕಂದ್ರೆ ನಾನಿವತ್ತು ಎಲ್ರನ್ನೂ ಗುಣಪಡಿಸ್ತಾ ಇಲ್ಲ, ಸ್ವಲ್ಪ ಜನರು ಮಾತ್ರ ಗುಣಪಡಿಸ್ತಾ ಇದ್ದೀನಿ. ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಎಲ್ಲರನ್ನೂ ಗುಣಪಡಿಸುವಂತ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಅದು ಯಾವಾಗ ಮಾಡ್ತೀನಿ ಅಂದ್ರೆ 1000 ವರ್ಷ ಆಳ್ವಿಕೆಯಲ್ಲಿ ಮಾಡ್ತೀನಿ. ಇವತ್ತು ಏನಪ್ಪಾ ಕೊಡಲ್ಪಟ್ಟಿದೆ? ನನ್ನ ಬೋಧನೆಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ, ನನ್ನ ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಸತ್ಯವನ್ನ ಕೇಳಿ ನನಗೆ ಹಿಂಬಾಲಿಸ್ತಿರೋ ನೀವು ಕೂಡ ಆ 1000 ವರ್ಷ ಆಳ್ವಿಕೆಯಲ್ಲಿ ಬರ್ತೀರಾ, ಅಲ್ಲಿ ನಾನು ರಾಜನಾಗಿರ್ತೀನಿ. ಅವಾಗ ಇದೆಲ್ಲ ಕೆಲಸವನ್ನು ಅಲ್ಲೇ ಮಾಡ್ತೀನಿ ಅಂತ ವಿಷಯವನ್ನ ಯೇಸು ಕ್ರಿಸ್ತ ತಮ್ಮ ಉಪದೇಶಗಳಲ್ಲಿ, ತಮ್ಮ ಬೋಧನೆಗಳಲ್ಲಿ ಅದನ್ನ ತಿಳಿಸ್ಕೊಡ್ತಾ ಇದ್ರು. ನೋಡ್ರಿ ಕ್ರಿಸ್ತನ ಪ್ರೀತಿಸರೇ ಈ ವಿಷಯಗಳನ್ನ ಎಷ್ಟು ಮಟ್ಟಿಗೆ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ನೋಡ್ರಿ, ಅದ್ ಮಾತ್ರವಲ್ಲ, ಯಹೂದಿಯಾಗಿರುವಂತ ಸಮಯಾವಕಾಶ ಕೂಡ ಅಲ್ಲಿ ಸ್ಪಷ್ಟವಾಗಿ ಯೇಸು ಕ್ರಿಸ್ತನ ಹೇಳ್ತಾ ಇದ್ರು. ಅಂದ್ರೆ ನಿಮ್ಗೆ ಎಷ್ಟು ಗ್ರೇಸ್ ಪೀರಿಯಡ್ ಇದೆ, ಕೃಪೆ ಸಮಯವಿದೆ. ಈ ಕೃಪೆ ಸಮಯ ಮಾತಾಡ್ಬೇಕಾದ್ರೆ ನಮ್ಗೆ ಏನೇನು ಬರುತ್ತೆ? 70 ವಾರಗಳ ಪ್ರವಾಹದಲ್ಲಿ ನೆನಪಲ್ಲಿ ಬಂದಿರುತ್ತೆ. ಅದ್ ಎಲ್ಲಿ ಮುಗಿಯುತ್ತೆ? 70 ವಾರಗಳು ಕ್ರಿಸ್ತ ಶಕ 36ರಲ್ಲಿ, ಕರೆಕ್ಟಾ? ಕ್ರಿಸ್ತ ಶಕ 36ರಲ್ಲಿ AD 70 ಏನಾಗುತ್ತೆ ಅಂದ್ರೆ ಮುಕ್ತಾಯಕ್ಕೆ ಬರುತ್ತೆ. ಅಂದ್ರೆ 70 ವಾರಗಳು ಮುಕ್ತಾಯಕ್ಕೆ ಬರುತ್ತೆ. ಅದಾದ ನಂತರ ಏನಾಗುತ್ತೆ? ಆ 70 AD 70ಯಲ್ಲಿ ಟೈಟಸ್ ಕಿಂಗ್ ಬಂದು ಇಸ್ರೇಲ್ ಜನರ ಸರ್ವನಾಶ ಮಾಡ್ಬಿಡ್ತಾನೆ. ಅಂದ್ರೆ ಒಂದು ರಾಷ್ಟ್ರವಾಗಿರುವಂತದ್ದು ಏನಾಯ್ತು? ಅಂತ್ಯಕ್ಕೆ ಬಂತು. ಅಂತ್ಯಕ್ಕೆ ಬರೋಕ್ಕಿಂತ ಮೊದ್ಲೇ ಈ ರೀತಿ ಆಗುತ್ತೆ, ಆ ರೀತಿ ಆಗುತ್ತೆ. ನೀವು ನಾಶನಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮ ಒಂದು ದೇಶ ವಿನಾಶದ ಕಡೆಗೆ ಹೋಗ್ತಾ ಇದೆ. ಕ್ರಿಸ್ತನನ್ನೇ ಅಂಗೀಕರಿಸ್ತಾ ಇದ್ರೆ ನೀವು ನಾಶನಕ್ಕೆ ಹೋಗ್ತೀರಾ ಅಂತ ವಿಷಯವನ್ನ ಯೇಸು ಕ್ರಿಸ್ತ ತುಂಬಾ ಸರಿ ಏನ್ ಮಾಡಿದ್ರೆ ಅವರಿಗೆ ತಿಳಿಸಿಕೊಟ್ಟಿದ್ರು. ಅವ್ರು ಮಾತ್ರವಲ್ಲ, ನೆಕ್ಸ್ಟ್ ಅಪೊಸ್ತಲರು ಕೂಡ ಅವರ ಬೋಧನೆಯಲ್ಲಿ ಮೊದಲು ಎಲ್ಲಪ್ಪ ಆರಂಭಿಸಿದ್ರು ಆ ಬೋಧನೆ, ಸುವಾರ್ತೆ ಅಂತ ಹೇಳ್ಬೇಕಾದ್ರೆ ಮೊದಲು ಯೆರೂಸಲೇಮಿನಲ್ಲಿ, ಯೆಹೂದದಲ್ಲಿ, ಸಮರಿಯದಲ್ಲಿ. ಅಂದ್ರೆ ಈ ಸಮಯ ಅವ್ರಿಗೆ ಕೊಡುವಂತ ಕೃಪೆಯ ಸಮಯ ಇರೋರ್ಗು ಅವ್ರಿಗೆ ಸ್ಪಷ್ಟವಾಗಿ ಅದನ್ನ ತಿಳಿಸ್ಕೊಡ್ತಾ ಇದ್ರು. ಆದ್ರೂ ಕೂಡ ಅವ್ರು ಅರ್ಥ ಮಾಡ್ಕೊಂಡ್ರ ಅಂದ್ರೆ ಅರ್ಥ ಮಾಡ್ಕೊಂಡಿಲ್ಲ. ನೋಡ್ರಿ, ಇದು ಏನಪ್ಪ ತೋರಿಸ್ಕೊಡ್ತಿದ್ರೆ, ನೀವು ಒಂದು ಸುಳ್ಳಾದ ಒಂದು ರಾಷ್ಟ್ರವಾಗಿದ್ದೀರಾ, ದೇವರ ಬೋಧನೆ ವಿರುದ್ಧ ಕೆಲಸ ಮಾಡ್ತಿದ್ರಾ, ಆದ್ರೆ ನಿಮ್ಗೊಂದು ವಿನಾಶ ಬರ್ತಿದೆ. ಆದ್ರೆ ವಿನಾಶಕ್ಕಿಂತ ಮೊದಲು ದೇವ್ರು ನಿಮ್ಗೆ ಒಂದು ಎಚ್ಚರಿಕೆಯನ್ನ ಹೇಳ್ತಾ ಇದ್ರೆ, ಆ ಎಚ್ಚರಿಕೆ ಇವತ್ತು ನನ್ನ ಮೂಲಕ ನಿಮ್ಗೆ ಕೊಡ್ತಾ ಇದ್ರೆ ಅನ್ನೋದು ಯೇಸು ಕ್ರಿಸ್ತನ ಒಂದು ಉಪದೇಶವಾಗಿತ್ತು. 3.5 ವರ್ಷ ಆತನ ಸೇವೆಯ ಒಂದು ಉದ್ದೇಶವೇ ಅದಾಗಿತ್ತು. ಆ ಎಚ್ಚರಿಕೆಯನ್ನು ಹೊಂದಿ ನನ್ನನ್ನು ಅಂಗೀಕರಿಸ್ರಿ, ನಾನು ನಿಮಗೋಸ್ಕರ ಬಂದಿರುವಂತ ರಕ್ಷಕನು ಅಂತ ಅಂಗೀಕರಿಸ್ರಿ ಅನ್ನೋಂತ ಒಂದು ವಿಷಯವನ್ನೇ ಹೇಳ್ತಾ ಇದ್ರು. ಯಾವಾಗ ಅವ್ರು ಅಂಗೀಕರಿಸಿಲ್ವೋ ಅವಾಗ ಹೇಳ್ತಾರಲ್ಲ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಡಲ್ಪಡುತ್ತಿದೆ ಅಲ್ವಾ. ಸೊ ನೀವೇನಾಗಿದ್ದೀರಾ? ಕರ್ತನಿಂದ ಆಶೀರ್ವಾದಿಸಲ್ಪಟ್ಟು ಬರುವನಂತ ನೀವು ಅಂಗೀಕರಿಸೋ ತನಕ ನಿಮ್ಮ ಆಲಯವು ನಿಮ್ಗೆ ಬರಿದಾಗಿ ಬಿಡಲ್ಪಡುತ್ತೆ ಅಂತ ಹೇಳಿದಾಗ ಕರ್ತನಾದ ಯೇಸು ಕ್ರಿಸ್ತನ ಅಂಗೀಕರಿಸಲಿಲ್ಲ, ಆತನ ಉಪದೇಶಗಳನ್ನ ಅಂಗೀಕರಿಸಲಿಲ್ಲ. ಆದ್ರಿಂದ ದೇವರೇನ್ ಮಾಡಿದ್ರು? ಸಂಪೂರ್ಣವಾಗಿ ಅವನ್ನ ತ್ಯಜಿಸಿದ್ರು ಅನ್ನೋಂಥ ವಿಷಯವನ್ನು ಕೂಡ ಇಲ್ಲಿ ನಾವು ನೋಡ್ತೀವಿ. ಓಕೆನಾ? ಹಾಗೆ ಕ್ರಿಸ್ತನ ಪ್ರೀತಿಸರೇ ಇನ್ನೂ ಹಲವಾರು ವಿಷಯಗಳನ್ನ ನಾವು ನೋಡ್ಬೋದು. ಇವಾಗ ನಾವು ಗಮನದಲ್ಲಿ ನೋಡ್ಬೇಕಾದ್ರೆ ಈ ಪಾಯಿಂಟ್ ನ ಇಲ್ಲಿ ಯಾಕೆ ಮಾತಾಡ್ತೀರ ಅಂತ ನೋಡ್ಬೇಕಾದ್ರೆ, ಇದು ಯಾವುದಕ್ಕೆ ಸಿಮಿಲರ್ ಆಗಿದೆ, ಯಾವುದಕ್ಕೆ ಸಮಾನಾಂತರವಾಗಿದೆ ಅಂದ್ರೆ, ಇವತ್ತಿನ ಬಾಬಿಲೋನ್ ಸಿಸ್ಟಮ್ಗೆ ಅವತ್ತಿರುವಂತ ಇಸ್ರೇಲ್ ಜನರಿರುವಂತ ತಪ್ಪಾದ ಸಿಸ್ಟಮ್ ಇತ್ತಲ್ಲ, ಆ ಒಂದು ಸದುಸೇಯರು ಪರಿಸೇರ ಒಂದು ಸಿಸ್ಟಮ್, ಆ ಸಿಸ್ಟಮ್ ಇವತ್ತಿನ ಒಂದು ಸಿಸ್ಟಮ್ಗೆ ಛಾಯೆ ಆಗಿದೆ. ಮೊದಲನೇ ಬರುವಿಕೆಯಲ್ಲಿ ಯೇಸು ಕ್ರಿಸ್ತ ಮಾಡಿದಂತ ಅದೇ ಕೆಲಸವನ್ನ ಎರಡನೇ ಬರುವಿಕೆಯಲ್ಲಿ ಬಂದು ಈ ತಪ್ಪಾದ ಬೋಧನೆ ಒಳಗೊಂಡಿರುವಂತ ಜನರನ್ನ
ಅವತ್ತು ಧರ್ಮಶಾಸ್ತ್ರವನ್ನ ತಪ್ಪಾಗಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋನ ಹೇಗೆ ತಿದ್ದಿದ್ರೋ, ಕರೆಕ್ಷನ್ ಮಾಡಿದ್ರು, ಅವ್ರನ್ನ ಬದಲಾವಣೆ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಯಾವ ರೀತಿ ಹೇಳಿದ್ರು, ಅದೇ ರೀತಿ ಎರಡನೇ ಬರುವಿಕೆಯಲ್ಲಿ ಇವತ್ತು ಸತ್ಯವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರುವಂತ ಬಾಬಿಲೋನ್ನ ಬದಲಾವಣೆ ಮಾಡಕ್ಕಾಗಲ್ಲ ಅಂತ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಮುಂದುವಂತ ಭಾಗದಲ್ಲಿ ಏನ್ ಮಾಡೋಣ, ಇನ್ನೂ ಸ್ಪಷ್ಟವಾಗಿ ನಾವು ನೋಡೋಣ, ಇನ್ನೂ ಅರ್ಥ ಮಾಡ್ಕೊಳ್ಳೋಣ. ನಮ್ ಸಮಯ ಮುಗೀತು. ಸೊ ಇದ್ರ ಬಗ್ಗೆ ಏನಾದ್ರು ಕ್ವಶನ್ಸ್, ಏನಾದ್ರು ಕ್ಲಾರಿಫಿಕೇಶನ್ ಬೇಕಾಗಿದೆ ನಿಮ್ಗೆ? ಓಕೆ, ಇಲ್ಲ ಇಲ್ಲಾಂದ್ರೆ ನಾವು ಇವತ್ತಿನ ರಾತ್ರಿ ಗೀತೆಗಳನ್ನ ಓದಿ ಏನ್ ಮಾಡೋಣ, ಇವತ್ತಿನ ಪಾಠವನ್ನ ಅಂತ್ಯ ಮಾಡೋಣ. ಸೊ ನವೆಂಬರ್ 19 ಇವತ್ತಿನ ರಾತ್ರಿ ಗೀತೆ ಯಾರು ಓದ್ತೀರಾ? ಯಾರು ಓದ್ತೀರಾ? ಎಸ್ ಪ್ಲೀಸ್, ದಯವಿಟ್ಟು ಯಾರಾದ್ರೂ ಓದ್ರಿ. ನಾನು ಓದ್ಲಾ ಬ್ರದರ್? ಯಾರು ಬೇಕಾದ್ರೂ ಓದ್ಬೋದು. ಯಾರು ಫಸ್ಟ್ ನಾನು ಅಂತ ಹೇಳ್ತೀರಾ ಅವ್ರು ಓದ್ರಿ, ನೋ ಪ್ರಾಬ್ಲಮ್. ನವೆಂಬರ್ 19. ಜಯ ಹೊಂದುವವನು ಎಲ್ಲವುಗಳಿಗೆ ಬಾಧ್ಯನಾಗುವನು. ನಾನು ಅವನ ದೇವರಾಗಿರುವೆನು, ಅವನು ನನ್ನ ಮಗನಾಗಿರುವನು. ಪ್ರಕಟಣೆ 21:7. ಮೇಲಿನ ವಾಕ್ಯದಲ್ಲಿ ಹೇಳಲ್ಪಟ್ಟವರು ಸುವಾರ್ಥ ಯುಗದಲ್ಲಿ ಆಯ್ಕೆಯಾದ ಮೊದಲಗಿತ್ತಿ ವರ್ಗದವರಲ್ಲ, ಆದರೆ ಮತ್ತಾಯ 25ನೇ ಅಧ್ಯಾಯದ ಕುರಿ ವರ್ಗದವರು. 1000 ವರ್ಷದ ಯುಗದಲ್ಲಿ ಅಂತಹ ಮನುಕುಲದವರು ಕರ್ತನ ಕುರಿಗಳಾಗಿ ಆತನ ಧ್ವನಿಗೆ ಕಿವಿಗೊಡುತ್ತಾರೆ. 1000 ವರ್ಷದ ಕೊನೆಯಲ್ಲಿ ತಂದೆ ಯೋಜನೆಗೆ ಹೊಂದಾಣಿಕೆಯುಳ್ಳ ಇಂಥವರಿಗೆ ಆತನು ಹೀಗೆ ಹೇಳುತ್ತಾನೆ, ನನ್ನ ತಂದೆ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ಪರಲೋಕ ರಾಜ್ಯದಲ್ಲಿ ಕರ್ತನೊಂದಿಗೆ ಸಹ ಬಾಧ್ಯಸ್ಥರಾಗಲು ನಮಗೋಸ್ಕರ ಸಿದ್ಧಪಡಿಸಲಾದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಪಡೆಯಲು ಅವರನ್ನು ಆಹ್ವಾನಿಸಲಾಗಿಲ್ಲ. ಆದರೆ ಕರ್ತನು ಕೊಂಡುಕೊಂಡ ಭೂಮಿಯನ್ನು ಸ್ವಾಸ್ಥ್ಯವಾಗಿ ಪಡೆಯುತ್ತಾರೆ. ಅವರು ಅವಿಧೇಯತೆ ಮೂಲಕ ಆದಾಮನು ಮತ್ತು ಅವನ ಮಕ್ಕಳು ಕಳೆದುಕೊಂಡ ಉತ್ತಮ ನೆಲೆಯನ್ನು ಮರಳಿ ಪಡೆಯುವರು. ಅದನ್ನು ಯೇಸು ತನ್ನ ಸ್ವಂತ ಅಮೂಲ್ಯವಾದ ರಕ್ತದಿಂದ ಪುನಃ ವಿಮೋಚಿಸಿದನು. ಮತ್ತು 1000 ವರ್ಷದ ಕೊನೆಯಲ್ಲಿ ಆದಾಮನ ಎಲ್ಲಾ ಮಕ್ಕಳಲ್ಲಿ ಯಾರೆಲ್ಲ ಆತನ ಕೃಪೆಯುಳ್ಳ ದಯೆಯನ್ನು ಸ್ವೀಕರಿಸಿ ಆತನಿಂದ ಪುನರ್ಜೀವನಗೊಂಡು ಆತನ ಮಕ್ಕಳಾಗುತ್ತಾರೋ ಅಂತವರಿಗೆ ಆತನು ದೇವರು ಅವರ ತಂದೆಯೂ ಆಗಿರುತ್ತಾನೆ. ಮತ್ತು ಅವರು ಆದಾಮನಲ್ಲಿ ಕಳೆದುಕೊಂಡ ಪಡೆದುಕೊಳ್ಳುವರು. ಥ್ಯಾಂಕ್ ಯು ಬ್ರದರ್. ಬ್ರದರ್ ಮುಗಿತು ಬ್ರದರ್. ಓಕೆ ಥ್ಯಾಂಕ್ ಯು. ಕೇಳಿಸ್ತಾ ಇದೆಯಾ? ಓಕೆ ಮುಖ್ಯವಾಗಿ ನೋಡ್ರಿ, ಕ್ರಿಸ್ತನ ಪ್ರೀತಿಯ ಜಯ ಹೊಂದುವನು ಎಲ್ಲವುಗಳಿಗೆ ಬಾಧ್ಯನಾಗುವನು, ನಾನು ಅವನ ದೇವರಾಗಿರುವನು, ಅವನ ನನ್ನ ಮಗನಾಗಿರುವನು. ಧ್ಯಾನಿಸ್ರಿ, ತುಂಬಾ ಒಳ್ಳೆಯ ಒಂದು ದೇವರ ವಾಕ್ಯ. ಪ್ರಕಟಣೆ 21:17. ಅದರಿಂದ ಈ ಎಲ್ಲಾ ವಿಷಯಗಳನ್ನ ಇವತ್ತು ಪಾಠಕ್ಕೆ ಹೊಂದಾಣಿಕೆ ಆಗಿದೆ. ತುಂಬಾ ನಾವು ಕೂಡ ಆ ರೀತಿಯಾಗಿರ್ಬೇಕು, ದೇವರು ಬಯಸುವಂತ ಒಂದು ಮಂದೆ ಆಗಿರ್ಬೇಕು, ಕುರಿ ಆಗಿರ್ಬೇಕು. ಬದಲಾಗಿ ಈ ರೀತಿಯಾದಂತ ಒಂದು ತಪ್ಪಾದ ಬೋಧನೆಗಳಿರ್ಬೋದು, ಇಲ್ಲವೇ ದೇವರಿಗೆ ವಿರುದ್ಧವಾಗಿರುವಂತ ಅಸತ್ಯವನ್ನ ಅಪನಂಬಿಕೆಯನ್ನು ಹೊಂದಿರುವಂತರಾಗಿರ್ಬೋದು. ಹಲವಾರು ವಿಷಯಗಳಿದೆ. ಸೊ ಮೆಡಿಟೇಟ್ ಮಾಡ್ರಿ, ಪ್ರಯೋಜನವಾಗ್ಲಿ. ದೇವ್ರು ನೀವೆಲ್ಲರೂ ಆಶೀರ್ವದಿಸಲಿ. ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಈ ಕೂಟವನ್ನು ಅಂತಿಮ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ ಓಕೆ ಯಾರಿಗೆ ಪ್ರಾರ್ಥನೆ ಕೊಡ್ಬೇಕು, ಯಾರು ಇಲ್ಲಿವರೆಗೂ ಪ್ರಾರ್ಥನೆ ಮಾಡಿಲ್ಲ, ಒಂದ್ ವೇಳೆ ನಾನು ಯಾರಿಗಾದ್ರು ಕರೀದೇ ಇದ್ರು, ನೀವು ಪ್ರಾರ್ಥನೆ ಮಾಡ್ಬೇಕಂತ ಒಂದ್ ಮನಸ್ಸಿದ್ರು, ಬ್ರದರ್ ನಾನು ಪ್ರಾರ್ಥನೆ ಮಾಡ್ತೀನಿ, ನನ್ನ ಹೆಸರು ಕರೆದಿಲ್ಲ ಅಂದ್ರೂ ಖಂಡಿತ ನೀವು ಹೇಳ್ಬೋದು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮೇ ಬಿ ನಾನು ಪ್ರತಿ ವಾರ ಒಬ್ಬೊಬ್ಬರಿಗೆ ಕೊಡಕ್ಕೆ ಪ್ಲಾನ್ ಮಾಡ್ತೀನಿ. ಕೆಲವೊಂದು ಟೈಮಲ್ಲಿ ಕೆಲವರಿಗೆ ಏನಾಗ್ಬೋದು, ಮತ್ತೆ ಕೊಟ್ಬಿಡ್ಬೋದು. ಇನ್ನು ಕೆಲವರಿಗೆ ನನ್ಗೆ ಕೊಡ್ತಾನೆ ಇಲ್ವಾ ಅಂತ ಭಾವನೆ ಕೂಡ ಬಂದ್ಬಿಡ್ಬೋದು. ಸೊ ಆ ರೀತಿ ಆಗದ್ ಬೇಡ. ಓಕೆ, ಇಲ್ಲ ಅಂದ್ರೆ ಯಾರಾದ್ರೂ ಮುಂದೆ ಬನ್ನಿ, ಇಲ್ಲಾಂದ್ರೆ ನಾನೇ ಹೆಸರು ಕರಿತೀನಿ, ಅವರೇ ಪ್ರಾರ್ಥನೆ ಮಾಡೋಣ. ಅಲ್ಲ ಬ್ರದರ್, ಮೋಹನ್ ರಾಜ್ ಬ್ರದರ್ ಮಾಡ್ತೀರಾ? ಮಾಡಿ. ಮಾಡ್ತೀನಿ ಬ್ರದರ್. ಸರಿ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು, ಮಹೋನ್ನತನು, ಸರ್ವ ಸೃಷ್ಟಿಗೆ ಯಜಮಾನ ಆಗಿರ್ತಕ್ಕಂಥ ಪರಲೋಕದ ಜೀವುಳ ನಮ್ಮ ತಂದೆಯ ದೇವರೇ, ಮತ್ತೊಂದು ಆವರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ತಂದೆ, ನೀನ್ ಮಾಡಿದಂತ ಎಲ್ಲ ಮಹೋಪಕಾರಗಳಿಗಾಗಿ ನಿಮ್ಮನ್ನು ಹೊಂದಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ.
ಕಳೆದ ದಿನವೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ಆರೋಗ್ಯ ಭಾಗ್ಯದಂತಿಟ್ಟು ಈ ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಿನ್ನ ವಾಕ್ಯಗಳನ್ನು ಗ್ರಹಿಸಿಕೊಳ್ಳುವಂತೆ ಕಲಿತುಕೊಳ್ಳುವಂತೆ ಕೊಟ್ಟಂತ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಬ್ರದರ್ ಅವ್ರ ಮೂಲಕ ಅನೇಕ ವಿಷಯಗಳನ್ನು ತಂದೆಯಾದ ದೇವರೇ ನೀನ್ ನಮಗೆ ಅನುಗ್ರಹ ಮಾಡಿಕೊಟ್ಟಿದ್ದೀವಿ, ಸ್ತೋತ್ರ. ನಿಮ್ಮ ಮಗನನ್ನು ಕಳಿಸಿಕೊಡೋದ್ರ ಮೂಲಕ ನಿಮ್ಮ ಮಗನ ಒಂದು ಕರ್ತನೆ ರ್ಯಾನ್ಸಮ್ ಮೂಲಕ ನಮಗೆ ಬಿಡುಗಡೆ ಕೊಟ್ಟು ನಿತ್ಯ ಜೀವನ ಅನುಗ್ರಹ ಮಾಡಿಕೊಟ್ಟಿದ್ರೆ ಅದ್ರ ಕುರಿತು ಅನೇಕ ವಿಷಯಗಳನ್ನು ತಿಳಿಪಡಿಸಿದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಈ ರೀತಿಯಲ್ಲಿ ತಂದೆಯಾದ ದೇವರೇ ಈ ಸಬ್ಜೆಕ್ಟ್ಗಳನ್ನು ಅನೇಕರು ಕಲ್ತ್ಕೊಂಡು ಸಹಾಯ ಮಾಡು. ಕಲ್ತ್ಕೊಂಡು ಬಂದಿರತಕ್ಕಂತ ಸಹೋದರ ಸಹೋದರಿಯರೆಲ್ಲರನ್ನು ಕೂಡ ನೀನು ಆಶೀರ್ವದಿಸಿ ಬಲಪಡಿಸಿ ಅಂತ ಪ್ರಾರ್ಥಿಸ್ತೇನೆ. ಬ್ರದರ್ ಅವ್ರ ಕುಟುಂಬವನ್ನು ಕೂಡ ನೀನು ಕಾಯ್ದು ಕಾಪಾಡಿ ನಡೆಸ್ರಿ. ಅದೇ ರೀತಿಯಲ್ಲಿ ರಾತ್ರಿ ಸುಖಕರ ನಿದ್ರೆ ನಮಗೆ ಅನುಗ್ರಹಿಸಿ ನಾಳಿನ ಒಂದು ಹೊಸ ದಿನವನ್ನು ನೋಡುವಂತ ಭಾಗ್ಯ ನಮ್ಮೆಲ್ಲರಿಗೆ ದಯಪಾಲಿಸಿಕೊಟ್ಟು ನಡೆಸಬೇಕೆಂದು ನಿನ್ನ ಒಬ್ಬನೇ ಕೈಕ ಕುಮಾರನು ನಮ್ಮ ರಕ್ಷಕನು ನಮ್ಮ ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ಜೀವಳನ್ನು ತಂದೆಯಾದ ದೇವರೇ, ಆಮೇನ್.